ಜಯತಿ ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾನಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ಅರ್ಚಿತಃ ಅರ್ಚನೆಗೆ ಸಂಬಂಧಪಟ್ಟ ಪ್ರಮಾಣಗಳನ್ನು ನಾವು ನೋಡಿದ್ದಾಯಿತು. ಸಂಸ್ಮೃತಃ ಮನನ ಅಥವಾ ಧಾರಣೆ ಖಂಡಸ್ಮೃತಿಗೆ ಪ್ರಮಾಣಗಳನ್ನು ನೋಡಿದ್ದಾಯಿತು. ಧ್ಯಾತಃ ಭಗವಂತನ ಧ್ಯಾನ ಮಾಡಬೇಕು ಅನ್ನೋದಕ್ಕೆ ಪ್ರಮಾಣಗಳನ್ನು ನೋಡಿದ್ದಾಯಿತು. ನಾಲ್ಕನೆಯ ವಿಶೇಷಣದ ವಿವರಣ ಕೀರ್ತಿತಃ ಭಗವತ್ ಸಂಕೀರ್ತನೆ, ಅದು ಕಲಿಯುಗದ ವಿಶೇಷ ಧರ್ಮ. ನವವಿಧ ಭಕ್ತಿಯಲ್ಲಿ ಎರಡನೇದ್ದು. ಅದಕ್ಕೆ ಸಂಬಂಧಪಟ್ಟ ಪ್ರಮಾಣಗಳನ್ನು ನಾವು ನಿನ್ನೆ ನೋಡ್ಲಿಕ್ಕೆ ಪ್ರಾರಂಭ ಮಾಡಿ ಅದರಲ್ಲಿ ಒಂದು 8-9 ಶ್ಲೋಕಗಳನ್ನು ನಿನ್ನೆ ನೋಡಿದ್ದೆವು. ಇನ್ನೊಂದು 5-6 ಶ್ಲೋಕಗಳು, ಒಟ್ಟು 15 ಶ್ಲೋಕಗಳು ಸಂಕೀರ್ತನೆಗೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಆಚಾರ್ಯ ಉಲ್ಲೇಖ ಮಾಡಿದ್ದಲ್ಲಿ ಇನ್ನೊಂದು 5-6 ಶ್ಲೋಕಗಳಿವೆ. ಅದರಲ್ಲಿ ಇವತ್ತು ನಾವು ನೋಡ್ತಕ್ಕ ಮೊದಲನೇ ಶ್ಲೋಕ ಕೌಶಿಕ ಹೇಳಿರತಕ್ಕಂಥದ್ದು. ಇದು ಯಾವ ಪುರಾಣದ್ದು ಅಂತ ನನಗಿನ್ನೂ ಸಿಕ್ಕಿಲ್ಲ. ಇದರಲ್ಲಿ ಯಾವ ಪುರಾಣದ್ದು ಅಂತ ಸಿಕ್ಕಿದ್ರೆ ಒಂದು ವಿಶೇಷ ಏನಂದರೆ ಕೌಶಿಕ ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಳಿದ್ದು ಎಲ್ಲ ವಿವರಗಳನ್ನು ಹೇಳ್ಬೋದು. ಕೃಷ್ಣಾಮೃತ ಮಹಾರಣವದಲ್ಲಿ ಕೆಲವು ವಿವರಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಅದು ಯಾರು ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಳಿದ್ದು ಅಂತ ಗೊತ್ತಾಗಬೇಕಾದ್ರೆ ಟೆಕ್ಸ್ಟ್ ಸಿಗಬೇಕು, ಮೂಲ. ಕೆಲವು ಸಿಕ್ಕಿದೆ, ಕೆಲವು ಸಿಕ್ಕಿಲ್ಲ. ನಾನು ಮೊನ್ನೆ ಹೇಳಿದೆ. ಇನ್ನು ಕೆಲವು ನಾನು ಗುರುತು ಹಾಕೊಂಡಿದ್ದೇನೆ ಯಾವ ಗ್ರಂಥದ್ದು ಅಂತ. ಇನ್ನು ಅರ್ಧಕ್ಕಿಂತ ಹೆಚ್ಚಿನ ಭಾಗ ಎಲ್ಲಿದ್ದು ಸಿಗಬೇಕಷ್ಟೇ, ಉಪಲಬ್ಧಿ ಆಗದೇ ಇರೋದರಿಂದ. ಈಗ ಮುಂದೆ ಬರುತ್ತೆ ಒಂದು ಮಾತು, ಸಾಧು ಸಾಧು ಅರ್ಧ ಶ್ಲೋಕವೇ ಅರ್ಥ ಆಗುದಿಲ್ಲ. ಸಾಧು ಸಾಧು ಮಹಾಭಾಗ ಸಾಧು ದಾನವನಾಶರ ಅಂತ ಯಾರನ್ನು ಕುರಿತು ಹೇಳಿದ್ದು? ದಾನವನಾಶರ ಅಂತ ದೈತ್ಯ ಸಂಹಾರ ಮಾಡಿದ ಯಾರೋ ಒಬ್ಬನನ್ನು ಕುರಿತು ಹೇಳೋ ಮಾತು. ಅದು ಯಾರು ದಾನವನಾಶನ ಅನ್ನೋದೇ ಗೊತ್ತಿಲ್ಲ. ಯಾಕೆಂದ್ರೆ ಆ ಗ್ರಂಥ ಸಿಗದೆ ಈ ಶ್ಲೋಕಕ್ಕೆ ಅರ್ಥ ಹಚ್ಚಲಿಕ್ಕೆ ಬರೋದಿಲ್ಲ. ಕೌಶಿಕ ಅಂತಂದ್ರೂ ಹಾಗೆ. ಕೌಶಿಕ ಅಂದ್ರೆ ವಿಶ್ವಾಮಿತ್ರ ಒಬ್ಬ ಇದ್ದಾನೆ, ಅವನಲ್ಲದೆ ಚಂಡಕೌಶಿಕ ಅಂತ ಮತ್ತೊಬ್ಬ ಮುನಿ ಇದ್ದಾನೆ. ಇಲ್ಲಿ ಕೌಶಿಕನ ವಚನ ಇದು. ಅಂದ್ರೆ ವಿಶ್ವಾಮಿತ್ರನೋ ಅಥವಾ ಇನ್ಯಾರೋ ಬೇರೊಬ್ಬ ಕೌಶಿಕನೋ, ಹೀಗೆ ಸತ್ಯಕಾಮನವನು ಶೈಬ್ಯ ಸತ್ಯಕಾಮನೋ ಜಾಬಾಲ ಸತ್ಯಕಾಮನೋ ಹೇಳಿದ ಹಾಗೆ ಯಾವ ಕೌಶಿಕ ಯಾರ ಹತ್ರ ಹೇಳಿದ್ದು ಅನ್ನೋದು ಖಚಿತವಾಗಿ ಗೊತ್ತಾಗೋದಿಲ್ಲ. ಆದ್ರೆ ನಮಗೆ ಬೇಕಾಗಿರತಕ್ಕಂಥ ಪ್ರಮೇಯ ತಿಳಿಯುತ್ತೆ. ಇದರ ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಾಗದೇ ಇದ್ರು ಸಕೃದ್ ಉಚ್ಚಾರಿತಂ ಯೈಸ್ತು ಕೃಷ್ಣೇತಿ ನವಿಶಂತಿತೆ ಗರ್ಭಾಗಾರಂ ಗೃಹಂ ಮಾತು ಯಮಲೋಕಂಚ ದುಸ್ಸಹಂ. ಎರಡು ಮನುಷ್ಯನಿಗೆ ಪಾಪ ಮಾಡಿದವನಿಗೆ ಒಂದು ತಾಯಿ ಮನೆ, ಒಂದು ಮಾವನ ಮನೆ ಅಂತ ಎರಡು ಉಂಟು. ಅದು ಮಾವನ ಮನೆಯೋ ಅದು ಗಂಡನ ಮನೆಯೋ, ಒಂದು ತವರ ಮನೆ, ಒಂದು ಗಂಡನ ಮನೆ. ತವರ ಮನೆಯಿಂದ ಗಂಡನ ಮನೆ ಹೋಗೋದು ಅಥವಾ ಮಾವನ ಮನೆ ಹೋಗೋದು, ಮಾವನ ಮನೆಯಿಂದ ತವರ ಮನೆ ಹೋಗೋದು. ತವರ ಮನೆ ಅಂದ್ರೆ ತಾಯಿಯ ಬಸಿರು, ಗಂಡನ ಮನೆ ಅಂದ್ರೆ ಯಮಲೋಕ. ಅಷ್ಟೇ, ಇದು ಎರಡೇ. ಯಮಲೋಕ ಅದು ಮಾವನ ಮನೆ ಅಂತ ಬೇಕಾದ್ರೆ ಹೇಳಿ, ಗಂಡನ ಮನೆ ಅಂತೆ. ಯಾರು ಯಾವ ದಿವಸ ಅವರು ಎರಡು ಅವನು ಪಾಪ ಮಾಡಿದವರಿಗೆ ಪ್ರಯಾಣಕ್ಕೆ ಎರಡು ಜಾಗ ಅದನ್ನ ಹೇಳಿದ್ದಾರೆ. ಗರ್ಭಾಗಾರಂ ಮಾತು ಗೃಹ ಅಂತ, ಅದು ತಾಯಿ ಮನೆ. ಗರ್ಭಾಗಾರ ಅನ್ನೋದು ತವರ ಮನೆ. ತವರ ಮನೆಗೆ ಹೋಗಲೇಬೇಕು ಪ್ರತಿಯೊಬ್ಬರು ಹುಟ್ಟೋ ಮುಂಚೆ, ತವರ ಮನೆಗೆ ಹೋಗಿ ಬರಬೇಕು. ಗರ್ಭಾಗಾರಂ ಗೃಹಂ ಮಾತು ಅಂತ ಇದನ್ನ ಈ ಪ್ರಿಂಟ್ ಆದ ಪುಸ್ತಕದಲ್ಲಿ ಗರ್ಭಾಗಾರ ಗೃಹಂ ಮಾತು ಅಂತಿದೆ. ಗರ್ಭಾಗಾರ ಗೃಹಂ ಮಾತು ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ಅಗಾರ ಅಂದ್ರೂ ಗೃಹ ಅಂದ್ರೆ ಒಂದೇ, ಗರ್ಭಾಗಾರ ಗೃಹ ಬೇಡ. ಗರ್ಭಾಗಾರ ಆ ಬಸಿರ ಮನೆ ಅನ್ನೋದು ತವರ ಮನೆ ಅಂತ. ಅದು ಪ್ರತಿಯೊಬ್ಬರು ಹೋಗಿ ಬರಬೇಕಾದ ತಾಯಿ ಮನೆ. ತಾಯಿ ಮನೆಗೆ ಹೋಗದೆ ಬರೋ ಹಂಗಿಲ್ಲ, ಯಾರು ಹುಟ್ಟುವ ಹಂಗಿಲ್ಲ. ಅದರಿಂದ ತವರ ಮನೆ ವಾಸ ಅದು ಇಟ್ ಇಸ್ ಕಂಪಲ್ಸರಿ, ಅದು ಗರ್ಭವಾಸ. ಆಮೇಲೆ ಮತ್ತೊಂದು ಮಾವನ ಮನೆಗೆ ಹೋಗ್ಬೇಕು, ಅದು ಯಮಲೋಕ. ನಮ್ಮಲ್ಲಿ ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಮಾವನ ಮನೆ ಅಂತಾರೆ. ಅಂದ್ರೆ ಶಿಕ್ಷೆ ಕೊಡುವ ಜಾಗ ಅದು, ಅದಕ್ಕೆ ಯಮಲೋಕಕ್ಕೂ ಮಾವನ. ಅದಕ್ಕೆ ಹೇಳಿದೆ ಒಂದು ತಾಯಿ ಮನೆ, ಒಂದು ಮಾವನ ಮನೆ ಅಂತ. ಅಲ್ಲಿಂದ ಬರಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿಂದ ಬರಬೇಕು, ಇಲ್ಲಿಂದ ಹೋಗ್ಬೇಕು. ಸಕ ಗರ್ಭಾಗಾರಂ ಗೃಹಂ ಮಾತು ಯಮಲೋಕಂಚ ದುಸ್ಸಹಂ. ಅದೇ ಧರ್ಮ
ಯಮ ಆದಾಗ, ಧರ್ಮ ಆದಾಗ, ಅವನು ಧರ್ಮರಾಜ ಆದಾಗ ಅದು ಸಹ್ಯ ಆಗತ್ತೆ. ಅವನು ಯಮ ಆದಾಗ ಯಮಯತಿ ದಂಡನೆ ಕೊಡ್ತಕ್ಕಂಥ ಕೈಯಲ್ಲಿ ದಂಡ ಹಿಡ್ಕೊಂಡಾಗ ಅವನು ಆ ಲೋಕ ದುಸ್ಸಹ ಆಗತ್ತೆ. ಅಂದ್ರೆ ಅದು ದುಸ್ಸಹ, ದುಃಖದಿಂದ ಅದು ಅಲ್ಲಿ ಅದನ್ನು ಸಹನೆ ಮಾಡಲಿಕ್ಕೆ ಅಸಾಧ್ಯವಾಗಿರತಕ್ಕಂಥ ಯಾತನೆಗಳನ್ನ ಕೊಡ್ತಕ್ಕಂಥ ಲೋಕ ಆಗಿಬಿಡುತ್ತೆ. ಆ ಎರಡನ್ನೂ ಪ್ರವೇಶ ಮಾಡುವ ಅಗತ್ಯ ಬರುವುದಿಲ್ಲ ಅಂತ ಹೇಳ್ತಾರೆ. ಗರ್ಭಾಗಾರಂ ಗೃಹಂ ಮಾತು, ತವರ ಮನೆಗೂ ಹೋಗಬೇಕಾದಿಲ್ಲ, ಅವನು ಆಮೇಲೆ ಮಾವನ ಮನೆಗೂ ಅಥವಾ ಯಮಲೋಕಕ್ಕೂ ಹೋಗಬೇಕಾದಿಲ್ಲ. ಯಾರು ಅಂದ್ರೆ ಸಕೃದುಚ್ಚಾರಿತಂ ಯೈಸ್ತು ಕೃಷ್ಣೇತಿ. ಯಾರಾದರೂ ಅದಕ್ಕೆ ಹೋಗದೇ ಇರಬೇಕಾಗಿದ್ದರೆ ಇರತಕ್ಕಂಥ ಒಂದು ವಿಧಾನ ಅಂತಂದ್ರೆ ಒಮ್ಮೆ ಆದರೂ ಕೃಷ್ಣ ಅಂತ ಹೇಳ್ರಿ ಅಂತಾರೆ. ಸಕೃತ ಉಚ್ಚಾರಿತಂ, ಒಂದು ಸರ್ತಿ ಕೃಷ್ಣ ಅಂತ ಬಾಯಲ್ಲಿ ಉಚ್ಚರಿಸಿದರೆ ನವಿಶಂತಿತೆ, ಹೋಗುವುದಿಲ್ಲ ಅಂತ. ಇದರಲ್ಲಿ ಇದು ತುಂಬಾ ವಿಷಯಗಳನ್ನ ನಾವು ಪೂರ್ವಭಾವಿಯಾಗಿ ತಿಳ್ಕೊಳ್ಳದೆ ಇದ್ರೆ ಇವೆಲ್ಲ ಸ್ವಲ್ಪ ಗೊಂದಲ. ಒಂದು ಸರ್ತಿ ಹೇಳಿದ ತಕ್ಷಣ, ಕೃಷ್ಣ ಅಂತ ಹೇಳಿದ ತಕ್ಷಣ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ದಹತಿ, ಎಲ್ಲಾ ಪಾಪ ನಾಶ ಆಗಿಬಿಟ್ರೆ ಹಾಗಾದರೆ ಎಷ್ಟು ಪಾಪ ಮಾಡಿದ್ರೆ ತೊಂದರೆ ಇಲ್ಲ. ಜೀವಮಾನ ಇಡೀ ಪಾಪ ಮಾಡೋದು, ಕೊನೆಗೆ ಒಂದ್ಸರ್ತಿ ಕೃಷ್ಣ ಅಂತ ಹೇಳ್ಬಿಟ್ರೆ ಎಲ್ಲ ಹೋಯ್ತಲ್ಲ. ಮತ್ತೆ ಮುಂದಿನ ಜನ್ಮದಲ್ಲಿ ಹಾಗೆ ಜೀವಮಾನ ಇಡೀ ಪಾಪ ಮಾಡೋದು, ಕೊನೆಗೊಮ್ಮೆ ಕೃಷ್ಣ ಅಂತ ಹೇಳ್ಬಿಟ್ರೆ ನಾಶ ಆಯ್ತು. ಸುಲಭ ಉಂಟಲ್ಲ, ಏನು ಕಷ್ಟ ಏನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅಂತ ಕಾಣುತ್ತೆ ಈ ಮಾತುಗಳನ್ನು ನೋಡಿದರೆ. ಅಂದ್ರೆ ಇವು ಅತ್ಯುಕ್ತಿಗಳು, ಅತಿಶಯೋಕ್ತಿಗಳು ಅಂತ ಕಾಣುತ್ತೆ. ಇವು ಅತಿಶಯೋಕ್ತಿಗಳಲ್ಲ, ಅಥವಾ ಅವ್ರು ಹಾಗೆ ಹೇಳಿದ್ದು ಅಲ್ಲ. ಯಾಕಂದ್ರೆ ಹೀಗಿದೆ, ಒಬ್ಬ ಮನುಷ್ಯನಿಗೆ ಜೀವಮಾನ ಇಡೀ ಪಾಪ ಮಾಡಿ ಕೊನೆಗೆ ಒಂದು ಕೃಷ್ಣ ಅಂತ ಹೇಳ್ಬಿಡೋಣ, ಕೊನೆ ಕೃಷ್ಣ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬರುವುದಿಲ್ಲ ಬಾಯಲ್ಲಿ. ಆದ್ದರಿಂದ ಇದಕ್ಕೆಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಹೇಳಿದ್ರೆ ಪಾಪ ನಾಶ ಆಗತ್ತೆ, ಆದ್ರೆ ಹಾಗಾದ್ರೆ ಪಾಪ ಮಾಡಿದ್ರೆ ಹೇಳಲಿಕ್ಕೆ ಬರೋದಿಲ್ಲ, ಅವನಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಆ ಕಾಲದಲ್ಲಿ ಆ ನಾಮಸ್ಮರಣೆ ಅನ್ಕಾಂಶ ಮನುಷ್ಯ ಸಾಯೋ ಕಾಲದಲ್ಲಿ ನಾರಾಯಣ ಅಂತ ಹೇಳ್ಬಿಟ್ಟು ಮೋಕ್ಷಕ್ಕೆ ಹೋಗೋದು. ಹಾಗಾದ್ರೆ ಸಾಯೋ ಕಾಲ ನಾರಾಯಣ ಹೇಳ್ಬಿಟ್ಟು ಸರಿ, ಏನು ದೊಡ್ಡ ಸಂಗತಿ ಇದೆ. ಯಾಕಂದ್ರೆ ಸಾಯೋ ಕಾಲದಲ್ಲಿ ಏನ್ ಮಾಡಿದ್ರು ನಾರಾಯಣ, ಭೀಷ್ಮಾಚಾರ್ಯ ಹೇಳಿಕಾಗಿಲ್ಲ, ಉಳಿದವರಿಗೆ ಏನಾಗೋದು ಅಂತ ದೊಡ್ಡ ಜ್ಞಾನಿಗಳಿಗೆ. ಆ ಕಾಲದಲ್ಲಿ ಬಾಯಿ ಬಿದ್ದು ಹೋಗ್ಬೋದು, ಮೆಮೊರಿ ಶೆಲ್ಲಿ ಕೆಲಸ ಮಾಡಿ ಏನೋ ಒಂದಾಗತ್ತೆ ಅವನಿಗೆ ಅವನ ಸ್ವಾಧೀನ ಇಲ್ಲದೆ ದೇಹ ತ್ಯಾಗ ಮಾಡ್ತಾನೆ. ಹಾಗಾಗಿ ನಾರಾಯಣ ಸ್ಮರಣೆ ಮಾಡಿದರೆ ಪಾಪನಾಶ ಆಗುವುದು ಖಂಡಿತ. ಆದ್ರೆ ಯಾರಿಗೆ ಪಾಪನಾಶ ಆಗುವ ಕಾಲ ಪಕ್ವ ಆಗಿಲ್ಲ ಅವ್ರಿಗೆ ನಾರಾಯಣ ಸ್ಮರಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಇದು ಒಂದಕ್ಕೊಂದು ಸಂಬಂಧ. ಅದನ್ನ ಶಾಸ್ತ್ರಕಾರದನ್ನು ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ, ನಾರಾಯಣ ಸ್ಮರಣೆ ಮಾಡಿಬಿಟ್ರೆ ಎಲ್ಲ ಪಾಪ ಹೋಗುತ್ತೆ ಅಂತ. ಅಷ್ಟು ಅನಾಯಾಸವಾಗಿ ನಾರಾಯಣ ಸ್ಮರಣೆ ಮಾಡ್ಲಿಕ್ಕೆ ಬರೋದಿಲ್ಲ, ಅಷ್ಟು ಅನಾಯಾಸವಾಗಿ ಪಾಪ ಹೋಗುವುದೂ ಇಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ ಇದರಲ್ಲಿ ಒಂದು ಪರಸ್ಪರ ವಿರೋಧಗಳು ಮುಂದೆ ಗೊತ್ತಾಗ್ತವೆ ನಮಗೆ. ಏನು ಅಂದ್ರೆ ಅವ್ರು ಹೇಳ್ತಾರೆ ಎಲ್ಲಾ ಪಾಪಗಳು ಕೂಡ ನಾರಾಯಣ ಸ್ಮರಣೆ ನಾಶ ಆಗುತ್ತೆ ಅಂತ. ಮತ್ತೊಂದು ಕಡೆ ಹೇಳ್ತಾರೆ ಎಲ್ಲಾ ಪಾಪ ಪರಿಹಾರ ಆಗಲಿ ನಾರಾಯಣ ಸ್ಮರಣೆ ಮಾಡ್ಲಿಕ್ಕೆ ಬಾಯಲ್ಲಿ ಬರುವುದೇ ಇಲ್ಲ ಅಂತ. ಇದು ಒಂದಕ್ಕೊಂದು ಪರಸ್ಪರ ವಿರುದ್ಧ ಅಲ್ವಾ? ಪಾಪ ಪರಿಹಾರ ಆಗದೆ ನಾರಾಯಣ ಸ್ಮರಣೆ ಮಾಡ್ಲಿಕ್ಕೆ ಬರುವುದಿಲ್ಲ, ನಾರಾಯಣ ಸ್ಮರಣೆ ಮಾಡದೆ ಪಾಪ ಪರಿಹಾರ ಆಗೋದಿಲ್ಲ. ಹಾಗಾಗಿ ಪಾಪ ಪರಿಹಾರ ಅಂತಕ್ಕಂಥದ್ದು ನಾರಾಯಣ ಸ್ಮರಣೆಯಿಂದ ಆಗ್ತಾ 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 ಭಕ್ತಿ ಬರಬೇಕು. ಭಕ್ತಿಯಿಂದ ಮತ್ತೆ ಅವನು ಪೂರ್ಣ ಪಾಪ ಪರಿಹಾರ ಆಗಬೇಕು. ಬರೇ ನಾಮಸ್ಮರಣೆಯಿಂದ ಪಾಪ ಪರಿಹಾರ ಆಗೋದು ಅನ್ನೋದು ಸ್ವಲ್ಪ ಸಾಪೇಕ್ಷವಾದದ್ದು. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಭಕ್ತಿ ಬಂದು ಭಕ್ತಿಯಿಂದ ಒಮ್ಮೆ ಉಚ್ಚಾರ ಮಾಡಿದ್ರು ಸರ್ವ ಪಾಪ ಪ್ರನಾಶನ. ಆದರೆ ಉಚ್ಚಾರ ಮಾಡಿದ ತಕ್ಷಣ ವೈಬ್ರೇಷನ್ನಿಂದ, ಇವಾಗ ನಾನು ಬೆಳಗ್ಗೆ ಒಂದು ಮಾತು ಹೇಳಿದೆ, ಈ ಮಂತ್ರ ಜಪ ಮಾಡುವಾಗ ಅರ್ಥಾನುಸಂಧಾನ ಪೂರ್ವಕ ಭಕ್ತಿಯಿಂದ ಮಾಡುವುದು ಅಂದ್ರೆ ಹಾಗೆ. ಅದನ್ನ ಅರ್ಥ ತಿಳಿದು ಭಕ್ತಿಯಿಂದ ಮಾಡಿದರೆ ಫಲ ಉಂಟು. ಅರ್ಥ ತಿಳಿಯದೇ ಮಾಡಿದರೂ ಕೂಡ ಒಂದು ಎಕ್ಸ್ಟರ್ನಲ್ ಇಫೆಕ್ಟ್ ಉಂಟೇ ಉಂಟು. ಆ ಸೌಂಡ್ ವೈಬ್ರೇಷನ್ ನಿಂದ ಹೊರಗಿನಿಂದ ಆಗತಕ್ಕಂತಹ ಕೆಲಸ ಆಗ್ತಾ ಇರ್ತದೆ, ನಮಗೆ ಅರ್ಥ ಗೊತ್ತಿಲ್ಲದೆ ಇರಲಿ. ಬೆಂಕಿ ಹಾಗೆ, ನಮಗೆ ಬೆಂಕಿಯ ಸ್ವಭಾವ ಗೊತ್ತಿದ್ರೆ ಅದನ್ನು ಬೇಕಾದಷ್ಟು ಒಳ್ಳೆಯ ಶಾಖ ಪಾಕಗಳಿಗೆ ಬಳಸಿ ನಮಗೆ ತುಂಬಾ ಉಪಯೋಗಿಸ್ಕೊಳ್ಬಹುದು. ಗೊತ್ತಿಲ್ಲದೆ ಅದನ್ನು ಉಪಯೋಗ ಮಾಡಿದರೆ ಅದು ಮನೆ ಸುಡಬಹುದು, ಕೈ ಸುಟ್ಟುಕೊಳ್ಬಹುದು, ಅದನ್ನು ಇಫೆಕ್ಟ್ ಆಗೇ ಆಗುತ್ತೆ ಗೊತ್ತಿಲ್ಲದೆ ಇದ್ರು, ಬಟ್ ಪ್ರಾಪರ್ ಯುಟಿಲೈಸೇಷನ್ ಆಗುವುದಿಲ್ಲ. ಹಾಗೆಯೇ ನಾಮದ ಮಹತ್ವ ಗೊತ್ತಿದ್ರೆ ಅದು ನಮಗೆ ಬೇಕಾದ ರೀತಿ ಉಪಯೋಗಿಸ್ಕೊಳ್ಬಹುದು. ಗೊತ್ತಿಲ್ಲದೆ ಉಚ್ಚಾರ ಮಾಡಿದರೆ ಆಗ್ತಾ ಇರ್ತದೆ, ಏನೋ ಒಂದಾಗತ್ತೆ, ನಮಗೆ ಬೇಕಾದ ರೀತಿಯಲ್ಲಿ ಆಗಬಹುದು ಅಥವಾ ಬೇರೆ ರೀತಿಯಿಂದ ಆಗಬಹುದು, ಅದು ಸರಿಯಾದ ಉಪಯೋಗ ಆಗುವುದಿಲ್ಲ. ಅದಕ್ಕೆ ಅದರಿಂದ ಸಕೃದುಚ್ಚಾರಿತಂ ಯೈಸ್ತು ಕೃಷ್ಣೇತಿ, ಒಮ್ಮೆ ಕೃಷ್ಣ ಅಂತ ಹೇಳಿದರೆ ಸಾಕು, ಮತ್ತೆ ಗರ್ಭವಾಸ ಇಲ್ಲ, ಆಮೇಲೆ ಅವನು ಮತ್ತೊಮ್ಮೆ ಯಮಲೋಕಕ್ಕೆ ಹೋಗುವುದಿಲ್ಲ. ಅದನ್ನ ನಿನ್ನೆ ನಾನು ಪ್ರಾರಂಭ ಮಾಡಿದ್ದೆ ಒಂದು ಘಟ್ಟ, ಅಲ್ಲಿ ಸಿಗಳವರು ಬಂದು ಅಂತ ನಿಲ್ಲಿಸಿದೆವು ನಾವು. ಏನು ಅಂದ್ರೆ ಇದನ್ನು ಪ್ರಾರಂಭ ಹೇಗೆ ಅಂದ್ರೆ, ಈ ನಾಮ ಒಂದ್ಸರ್ತಿ ಹೇಳುವಾಗ ಒಂದು ಕಥೆ ಹೇಳಿದೆ ನಾನು. ರಾಮನಾಮ ಸಹಸ್ರನಾಮ ತಸ್ತುಲ್ಯಂ ರಾಮನಾಮ ವರಾನನೆ ಅಂತ. ಇಡೀ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಎಷ್ಟು ಪುಣ್ಯವೋ ಅಷ್ಟು ರಾಮ ಅಂತ ಹೇಳಿದ್ರೆ. ರಾಮ ಅನ್ನೋದು ಸಹಸ್ರನಾಮದ ಒಂದು ನಾಮ. ರಾಮೋ ವಿರಜ ಮಾರ್ಗೋ, ಅದರಲ್ಲೇ ಒಂದು ರಾಮ ಇದೆ, ಅದು ಒಂದೇ ಹೇಳಿದ್ರೆ ಸಾಕು, ಸಹಸ್ರನಾಮ ಹೇಳುವುದು ಬೇಡ ಅಂತ ಒಂದು ಕಡೆ ಬಂತು. ಆಗ್ಲಿ ನಮ್ಗೆ ಸುಲಭ ಆಯ್ತು. ಮೊದಲೇ ಸಹಸ್ರನಾಮ ಹೇಳಲಿಕ್ಕೆ ಮನಸ್ಸಿರಲಿಲ್ಲ,
ನಾನು ಹೆಂಗಸರನ್ನು ಹೇಳಬಾರದು ಅಂತ ನಾವೇ ರೂಲ್ ಔಟ್ ಮಾಡಿದೆವು. ನಮಗೆ ಪುರುಷೋತ್ತಿಲ್ಲ, ಬಿಡಬೇಕು ಅಂತ ಯೋಚನೆ ಮಾಡಿದ್ದೆವು. ಹೆಂಗಸರು ಹೇಳಬಾರದು, ಗಂಡಸರು ಹೇಳಬಾರ್ದು, ಬರೇ ರಾಮನಾಮ ಹೇಳಿದ್ರೆ ಆಗುವಾಗ ಯಾಕೆ 1000 ನಾಮ ಹೇಳಿದೆ, ಟೈಮ್ ವೇಸ್ಟ್ ಮಾಡಬೇಕು. ರಾಮ ಅಂತ ಹೇಳಿ 1000 ನಾಮ ಬಂತಲ್ಲ, ಸರಿ ಸುಲಭೀಕರಣ, ರಾಮನಾಮ ಒಂದು ಹೇಳೋದು, ಸಹಸ್ರನಾಮ ಬಿಡೋದು ಅಂತ ಯೋಚನೆ ಮಾಡಿದ್ವಿ. ಈ ಪ್ರಮಾಣ ನೋಡಿ. ಆಮೇಲೆ ಇನ್ನೊಂದು ಸುಲಭದ್ದು ಬಂತು, ಏನು ಅಂದ್ರೆ ಸಹಸ್ರನಾಮ್ನಾಂ ತ್ರಿರಾವೃತ್ಯಾತಿ ಯತ್ ಫಲಂ ಸಗೃದುಚ್ಚಾರಣಾತ್ ಕೃಷ್ಣನಾಮೈಕಂ ತತ್ ಪ್ರಯಚ್ಛತಿ ಅಂತ ಕೃಷ್ಣಾಷ್ಟೋತ್ತರದಲ್ಲಿ ಬಂತು. ರಾಮನಾಮ ಹೇಳಿದ್ರೆ 1 ಸಹಸ್ರನಾಮ ಹೇಳಿದ ಪುಣ್ಯ, ಕೃಷ್ಣ ಅಂತ ಹೇಳಿ 3 ಸರ್ತಿ 3000 ನಾಮದ ಪುಣ್ಯ ಬಂತು. ಸಹಸ್ರನಾಮ್ನಾಂ ದಿವ್ಯಾನಾಂ ತ್ರಿರಾವೃತ್ಯಾತಿ ಯತ್ ಫಲಂ ಸಗೃದುಚ್ಚಾರಣಾತ್ ಕೃಷ್ಣನಾಮೈಕಂ ತತ್ ಪ್ರಯಚ್ಛತಿ. 3 ಸರ್ತಿ ಸಹಸ್ರನಾಮ ಹೇಳಿದ ಫಲ 1 ಕೃಷ್ಣ ಅಂತ ಹೇಳಿದ್ರೆ ಉಂಟು. ಹಾಗಾಗಿ ನಮಗೆ ಭಾರಿ ಸುಲಭವಾಗೋಯ್ತು. ಸಹಸ್ರನಾಮ ಹೇಳೋದು ಬೇಡ, ಕೃಷ್ಣಾಷ್ಟೋತ್ತರ ಹೇಳೋದು ಬೇಡ, ಏನು ಬೇಡ, ಬರೇ ಕೃಷ್ಣ ಅಂತ ಹೇಳಿಬಿಟ್ರೆ 3 ಸರಿ ಸಹಸ್ರನಾಮ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಸಂಧ್ಯಾವನೆ ಮಾಡಿದ ಹಾಗೆ ಕೃಷ್ಣ ಅಂತ ಒಂದು ಹೇಳಿಬಿಟ್ರೆ ಎಲ್ಲ ಆಗೋಯ್ತು. ಆಮೇಲೆ ಇಲ್ಲಿ ಹೇಳಿರಲ್ಲ ಕೃಷ್ಣ ಅಂತ ಹೇಳಿಬಿಟ್ರೆ ಮತ್ತೆ ಗರ್ಭಾಗಾರ ಗ್ರಹಂ ಮಾತು ಯಮಲೋಕಂಜ ದುಸ್ಸಹಂ ಯಾರೂ ಇಲ್ಲ. ಯಾರು ಸಕೃತ ಉಚ್ಚಾರಿತಂ ಏನ ಕೃಷ್ಣೇತಿ 3 ಸರ್ತಿ ಸಹಸ್ರನಾಮ ಹೇಳಿದ ಪುಣ್ಯ ಬಂತು. ಭಗವಂತನ 3000 ನಾಮಗಳು. 1000 ನಾಮವೇ 72,000 ನಾಡಿಗಳನ್ನು ಶುದ್ಧ ಮಾಡುತ್ತೆ. 3000 ನಾಮಗಳು ಹೇಳಿಬಿಟ್ರಂತೂ 3 ಸರ್ತಿ ಶುದ್ಧಿ ಆಯಿತು. ಇನ್ನೇನಾಗಬೇಕು? ಹಾಗೆ ಕಾಣುತ್ತೆ ಗ್ರಂಥಗಳಲ್ಲಿ ಆ ಒಂದೊಂದು ನಾಮದ ಮಹತ್ವ ಹೇಳುವಾಗ ಅವರು ಹಾಗೆ ಹೇಳುವುದರಿಂದ ನಮಗೆ ಹಾಗೆ ಕಾಣುತ್ತೆ. ರಾಮ ಅನ್ನೋದು ಸಹಸ್ರನಾಮದ ಒಂದು ನಾಮ, ಕೃಷ್ಣ ಅನ್ನೋದು ಸಹಸ್ರನಾಮದಲ್ಲಿ ಬಂದ ಒಂದು ನಾಮ. ಅದನ್ನು ಹೇಳಿದ್ರಿಂದ 3 ಸರ್ತಿ ಸಹಸ್ರನಾಮ ಹೇಳಿದ ಆಗೋದು ಹಾಗೆ. ಅದರ ವಿಷಯ ಏನು ಅಂತಂದ್ರೆ ಇದನ್ನೆಲ್ಲ ಅವರು ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂದರೆ 1000 ಬಾರಿ ನಾವು ಭಗವಂತನ ನಾಮಗಳನ್ನು ಉಚ್ಚಾರ ಮಾಡಿದೆ. ವಿಶ್ವಂ ವಿಷ್ಣು ವಷಟ್ಕಾರ ಭೂತಭವ್ಯ ಭವತ್ಪ್ರಭು ಭೂತಕೃತ್ ಭೂತವೃತ್ ಭಾವ ಭೂತಾತ್ಮ ಭೂತಭಾವನಃ ಈ ನಾಮಗಳನ್ನು ಹೇಳಿದೆವು. ನಾಮಗಳನ್ನು ಹೇಳುವಾಗ ಇದನ್ನು ಅದರ ಅರ್ಥಾನುಸಂಧಾನ ಇಲ್ಲದೆ ಹೇಳಿದೆವು. ಅಲ್ಲಿ ಬರುವಂತಹದ್ದು ಒಂದರಿಂದ ಒಂದಕ್ಕೆ ವ್ಯತ್ಯಾಸಗಳು ತಿಳ್ಕೊಳ್ಬೇಕು. ನಾವು ಇಲ್ಲದಿದ್ದರೆ ಗೊಂದಲ. ಶಾಸ್ತ್ರದಲ್ಲಿ ಇಂಥ ಮಾತುಗಳು ತುಂಬಾ ಬರ್ತವೆ. ಇದು ತೀರಾ ಅರ್ಥವಾದ ಅಲ್ಲ. ಕೆಲವರಿಂದ ಅರ್ಥವಾದ ಅಂತ ಹೇಳಿಬಿಡ್ತಾರೆ. ಆಯಾ ಸಂದರ್ಭದಲ್ಲಿ ಅದನ್ನು ಹೊಗಳೋದು ಅಷ್ಟೇ, ಅದಕ್ಕೆ ಅರ್ಥ ಇಲ್ಲ ಅಂತ. ಭಗವಂತನ ಮಹಿಮೆಯನ್ನು ಹೇಳತಕ್ಕ ವಾಕ್ಯಗಳನ್ನ ಅರ್ಥವಾದ ಅಂತ ಹೇಳಬಾರದು ಅಂತ ಹೇಳ್ತಾರೆ ಶಾಸ್ತ್ರಗಳು. ಬೇರೆ ವಿಷಯಗಳಲ್ಲಿ ಅರ್ಥವಾದ ಅಂತ ಹೇಳಬಹುದು. ಇದೆಲ್ಲ ಪೂರ್ತಿ ಅರ್ಥವಾದ ಅಲ್ಲ, ಅದಕ್ಕೊಂದು ವಿಶಿಷ್ಟವಾದ ಅರ್ಥ ಇದೆ. 1000 ನಾಮಗಳನ್ನ ಸುಮ್ಮನೆ ಹೇಳ್ತೇವೆ ನಾವು. ಸುಬ್ಬಲಕ್ಷ್ಮಿ ಹೇಳಿದ ಹಾಗೆ ಪಾಪ ಆಕೆಗೆ ತಲೆ ಬಿಡ ಗೊತ್ತಿಲ್ಲ, ಹೇಳ್ತಾಳೆ. ತಪ್ಪು ಇದ್ದದನ್ನು ತಪ್ಪೇ ಹೇಳ್ತಾಳೆ ಅವಳು. ಅದೇ ಹಾಗೆ ರೆಕಾರ್ಡ್ ಆಗ್ತಾ ಅದನ್ನೇ ಕೇಳ್ತೇವೆ. ವಾಸನ ಅದು ವಾಸುದೇವಸ್ಯ, ಅದು ಯಾವ ಸಂಸ್ಕೃತವಲ್ಲ ಹೇಳ್ತಾಳೆ. ಪಾಪ ಅವ್ರಿಗೆ ಬರ್ಕೊಟ್ಟವ್ರು ಹಾಗೆ ಹೇಳಿದ್ದಾರೆ, ಅವಳು ಹಾಗೆ ಹೇಳ್ತಾಳೆ. ವಾಸನ ಅದು ವಾಸುದೇವಸ್ಯ ವಾಸಿದಂತೆ, ಇದು ಸಂಸ್ಕೃತ ಭಾಷೆಯೇ ಅಲ್ಲ. ಯಾವುದೋ ಪುಸ್ತಕದಲ್ಲಿ ಇತ್ತು, ಯಾರೋ ಅಯ್ಯಂಗಾರ್ ಬರ್ಕೊಟ್ರು, ಅದನ್ನು ಹೇಳಿ ಪಾಪ ಅವಳೇನ್ ಮಾಡ್ಬೇಕು? ಅವಳಿಗೆ ಸಂಸ್ಕೃತ ಬರೋದಿಲ್ಲ. ಅವ್ರು ಕೊಟ್ಟದ್ದನ್ನು ಸರಿಯಾಗಿ ಹೇಳಿದಾಳೆ, ಅಷ್ಟೇ ಕಪ್ಪ ಕೊಡ್ಬೇಕು ಅವಳಿಗೆ. ಅದನ್ನು ಕೊಟ್ಟದ್ದನ್ನೇ ಸರಿ ಹೇಳಲಿಕ್ಕೆ ಬಹಳ ಜನ ಗಂಡಸರಿಗೆ ಬರೋದಿಲ್ಲ. ವಿಷ್ಣು ಸಹಸ್ರನಾಮ ಅಲ್ಪ ಪ್ರಾಣ ಮಹಾಪ್ರಾಣ ಸರಿ ಹೇಳಲಿಕ್ಕೆ ಬರೋದಿಲ್ಲ. ಉತ್ತರ ಭಾರತಕ್ಕೆ ಹೋಗಬೇಕು. ಉತ್ತರ ಭಾರತದಲ್ಲಿ ಜಗತ್ಯಾಂ ತೂರ್ಣಮೇವ ಅಭಿಸಂಪದ್ಯತೆ, ಭಗವಂತನ ಪೂಜೆ ಮಾಡೋ ಅಕಾರದ ಉಪಾಸನೆ ಮಾಡಿ ಕಾಶಿಯಲ್ಲೋ ಬದರಿಯಲ್ಲೋ ಹುಟ್ಟಿರ್ತಾರಲ್ಲ ಪೂಜೆ ಮಾಡಲಿಕ್ಕೆ, ಅವರು ಉಚ್ಚಾರ ಮಾಡೋದು ಕೇಳಬೇಕು. ದೇವರೇ ಹೇಳ್ತಿದ್ರು. ಯಾವ ಭಾಷೆ ಅಂತ ಗೊತ್ತಾಗುದಿಲ್ಲ ನಮಗೆ. ಆ ರೀತಿ ಅಸಂಗತವಾದಂತಹ ಉಚ್ಚಾರಗಳನ್ನು ಮಾಡ್ತಾರೆ. ಅಷ್ಟು ಮಾಡಿಲ್ಲ ಅವರು, ಸ್ವಚ್ಛವಾಗಿ ಹೇಳಿದ್ದಾರೆ ವಿಷ್ಣು ಸಹಸ್ರನಾಮವನ್ನು. ತೀರಾ ಅಸಂಗತವಾಗಿ ನನಗೊಬ್ಬ ಮಥುರಾಕ್ಕೆ ಹೋಗ್ಲಿಕ್ಕೆ, ನಾವು ಡೆಲ್ಲಿಯಿಂದ ಮಥುರೆಗೆ ಬೃಂದಾವನಕ್ಕೆ ಹೋಗ್ಲಿಕ್ಕೆ ಕೃಷ್ಣ ಜನ್ಮಭೂಮಿಯನ್ನು ತೋರಿಸ್ಲಿಕ್ಕೆ ಅಂತ ಒಬ್ಬ ಆಫೀಸರನ್ನು ಕೊಟ್ಟರು ಅಲ್ಲಿ ಡೆಲ್ಲಿಯಲ್ಲಿ ನನ್ನ ಗೈಡ್ ಆಗಿ. ಹರಿ ಕಡೆಗೆ ಅವನೇನು ಆಪ್ಕಾ ಶುಭ ನಾಮ ಕ್ಯಾ ಹೈ ಜುನೇಜಾ ಅಂದ. ಓಹೋ, ಜುನೇಜಾ ಅಂದ್ರೆ ಪಾಕಿಸ್ತಾನದ ಒಬ್ಬ ಮಿನಿಸ್ಟರ್ ಇದ್ದ. ಇನ್ನು ಯಾರು ಮುಸ್ಲಿಮರಿಗೆ ಇವನು ಯಾಕೆ ಕೊಟ್ರಪ್ಪ ನಮಗೆ ಮಥುರಾ ಬೃಂದಾವನ ತೋರಿಸ್ಲಿಕ್ಕೆ ಅಂತ ಜುನೇಜಾ ಅಂದ. ಕಡೆಗೆ ಇನ್ನು ಮುಸ್ಲಿಮನ್ನು ಕೊಟ್ರಲ್ಲ, ಅಲ್ಲ ನಮ್ಗೇನು ಯಾರು ತೋರಿಸಿದ್ರೇನು ಒಳ್ಳೇದೇ, ಗೈಡ್ ಅವನು ನಮ್ಗೆ ದಾರಿ ತೋರಿಸಿ ಬಂದ, ಸರಿ ನೀನು ಬೇಡ ಆಗಲಿಲ್ಲ ಜುನೇಜಾ ಅಂತ. ಕಡೆಗೆ ಅಲ್ಲಿ ಬಂತು, ಮಥುರಾಕ್ ಬಂದು ಒಳ್ಳೆ ಅಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಭಯಭಕ್ತಿ ಭರಿತನಾಗಿ ಯುದ್ಧ ನಮಸ್ಕಾರ ಮಾಡಿದ, ಪ್ರಸಾದ ತಗೊಂಡ. ನೀವು ಪ್ರಸಾದ ಏನ್ ತಗೊಳ್ತಾ ಇದ್ದಾರೆ? ಅವ್ರು ಮುಸ್ಲಿಂ ಅಂತ ಕಲ್ಪನೆ. ನೀವು ಪ್ರಸಾದ ಏನ್ ತಗೊಳ್ತಾ ಇದ್ದೀರಿ? ಅಯ್ಯೋ ನಮ್ಮ ಅಮ್ಮ ಬೈತಾಳೆ, ಇಲ್ದಿದ್ರೆ ನೀನು ಮಥುರಾಕ್ ಹೋಗಿ ಕೃಷ್ಣನ ಪ್ರಸಾದ ತರಲಿಲ್ವ ಅಂತ ಅಮ್ಮ ನೀವು ಪ್ರಸಾದ ಕೊಡದಿದ್ರೆ ಅಮ್ಮ ಬೈತಾಳೆ. ನಾವು ಕೃಷ್ಣ ಭಕ್ತರು. ಹೌದಾ, ನೀವು ಜುನೇಜಾ ಕೃಷ್ಣ ಭಕ್ತರು ಹೇಗಾದ್ರಿ? ನಾನು ಬ್ರಾಹ್ಮಣ ಸ್ವಾಮಿಯಿಂದ ಅವನು ಬ್ರಾಹ್ಮಣ. ಇವಾಗ ನಮ್ಗೇನಾಗುತ್ತೆ ಅಂದ್ರೆ ಗುಲಾಂ ಮೊಹಮ್ಮದ್ ಬಕ್ಷಿ ಅಂತ ಅವರು ಕಾಶ್ಮೀರದ ಸಾಬಿ ಇದ್ರು, ಮುಖ್ಯಮಂತ್ರಿ ಆಗಿದ್ರು, ಬಕ್ಷಿ ಸಾಹೇಬ್ರು ಅಂತ. ಬಕ್ಷಿ ಅಂತ ಅನ್ನೋದು ಬ್ರಾಹ್ಮಣರು ಇದ್ದಾರೆ ಅಲ್ಲಿ. ನಮಗೇನಾಗಿದೆ ಈ ಸರ್ನೇಮರಿಂದ ಗೊಂದಲ ಆಗೋದು. ಬಕ್ಷಿ ಅಂತ ಅನ್ನೋರು ಕಾಶ್ಮೀರದಲ್ಲಿ ಬ್ರಾಹ್ಮಣರು ಇರ್ತಾರೆ. ಬಕ್ಷಿ ಅಂತ ಅನ್ನೋದು ಒಬ್ಬ ಪ್ರೊಫೆಷನಲ್ ನೇಮ್, ನಮ್ಮಲ್ಲಿ ಕರ್ಣಿಕರು ಅಂತಿದ್ದ ಹಾಗೆ. ಅವರು ಮುಸ್ಲಿಮರು ಇರ್ಬೋದು ಬಕ್ಷಿಗಳು. ಈಗ ನಮ್ಮಲ್ಲಿ ಎಲ್ಲರೂ ಬಕ್ಷೀಸ್ ತಗೊಳ್ಳೋರೆ. ಆ ಬ್ರಾಹ್ಮಣರು ತಗೋತಾರೆ, ಎಲ್ಲರೂ ತಗೋತಾರೆ. ಆಫೀಸ್ನಲ್ಲಿ ಕೆಲಸಕ್ಕೆ ಇರೋರೆಲ್ಲ ಬಕ್ಷೀಸ್ ತಗೊಳ್ಳೋ ಬಕ್ಷಿಗಳೇ, ಸರ್ವ ಬಕ್ಷಿಗಳು. ಏನ್ ಕೊಟ್ಟರೆ ಅದನ್ನು ಭಕ್ಷಣ ಮಾಡ್ತಾರೆ. ಅದರಿಂದ ಯಾರು ಬಕ್ಷಿಗಳಲ್ಲ, ಎಲ್ಲ ಬಕ್ಷಿಗಳೇ. ಹಾಗೆ ಅವನು ಬಕ್ಷಿ ಅಂತ. ಕಡೆಗೆ ಒಂದ್ಸತಿ ಈ ಭಗವದ್ಗೀತೆಗೆ ಒಬ್ಬ ಇಂಗ್ಲಿಷ್ನಲ್ಲಿ ಕಾಮೆಂಟ್ರಿ ಬರೆದಿದ್ದಾನೆ.
ಅವನು ಕರ್ನಲ್ ವೇದವ್ರತ ಭಕ್ಷಿ. ಇದೇನು ವೇದವ್ರತ ಅಂತ ಬಂದಿರೋ ಭಕ್ಷಿಗೆ ಅಂದ್ರೆ ಅವನು ಬ್ರಾಹ್ಮಣ. ಅವನು ಕಾಶ್ಮೀರದಲ್ಲಿ ಇದ್ದವನು ಕರ್ನಲ್ ಮೇಜರ್ ವೇದವ್ರತ ಭಕ್ಷಿ ಅಂತ ಚೆನ್ನಾಗಿ ಬರೆದಾನೆ. ಹಾಗೆ ಜುನೇಜ ಅಂತ ಹೆಸರು ಬ್ರಾಹ್ಮಣರಿಗೂ ಇದೆ, ಅಲ್ಲಿ ಮುಸಲ್ಮಾನರಿಗೂ ಇದೆ ಅಂತೆ. ಅದೇನು ಆ ಹೆಸರು ಗೊತ್ತಾಗಿಲ್ಲ. ಕಡೆಗೆ ನಮ್ಮ ತಾಯಿ ನಾವು ಬ್ರಾಹ್ಮಣರು ಅಂತ ಅವನಿಗೆ ನನ್ನ ನಂಬಿಕೆ ಆಗಲಿಲ್ಲ ಅಂತ ಹೇಳಿ ಅದಕ್ಕೆ ನಾನು ಬ್ರಾಹ್ಮಣ, ನನಗೆ ಉಪನಯನ ಆಗಿದೆ, ನನಗೆ ಗಾಯತ್ರಿ ಬರುತ್ತೆ ಹೇಳೇನು ಅಂತ ಹೇಳು ಒಂದೆ. ನನಗೆ ಇವತ್ತಿಗೂ ಅವನು ಗಾಯತ್ರಿ ಹೇಳಿದ ಹಾಗೆ ಹೇಳಿ ಬರುವುದಿಲ್ಲ. ಅದರಲ್ಲಿ ಯಾವ ಗಾಯತ್ರಿಯ ಶಬ್ದವೂ ಇರಲಿಲ್ಲ. ಅವನಿಗೆ ಹೆಂಗೆ ಹೇಳಿದ ನಾನು ರಿಪೀಟ್ ಮಾಡ್ಲಿಕ್ಕೂ ಬರುವುದಿಲ್ಲ. ಒಂದೇ ಒಂದು ಗಾಯತ್ರಿ ಅಕ್ಷರ ಇರಲಿಲ್ಲ, ಅಷ್ಟು ಅಬದ್ಧವಾಗಿ ಗಾಯತ್ರಿ ಹೇಳಿದ. ಯಾಕಂದ್ರೆ ಅವನು ಬ್ರಾಹ್ಮಣ. ಅವರು ಬ್ರಾಹ್ಮಣರ ಉತ್ತರ ಭಾರತದಲ್ಲಿ ಕ್ವಾಲಿಫಿಕೇಶನ್ ಏನು? ನಾನು ಬನಾರಸ್ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗಿದ್ದಾಗ ಒಬ್ಬ ಬ್ರಾಹ್ಮಣ ಸಿಕ್ಕಿದ್ದ. ಅಲ್ಲಿ ಅವನು ದೇವಸ್ಥಾನದ ಬಾಗಿಲಲ್ಲೇ ಕೂತಿದ್ದಾನೆ. ನಾವು ದೇವಸ್ಥಾನದಲ್ಲಿ ಆಚೆ ಈಚೆ ಹೇಳಿದ್ದೆ ಈ ಕಥೆ ಅನೇಕ ಕಡೆ. ನಾನು ಆಚೆಯ ಬದಿಯಲ್ಲಿ ಅಂಗಡಿಯಲ್ಲಿ ಚಪ್ಪಲಿ ಇಡ್ಲಿಕ್ಕೆ ಅಂತ ಅಲ್ಲಿ ಹಿರಿಯರು ಕದ್ಕೊಳ್ತಾರೆ. ದೇವಸ್ಥಾನದಲ್ಲಿ ಚಪ್ಪಲಿ ಕದಿಯಲಿಕ್ಕೆ ದೇವಸ್ಥಾನಕ್ಕೆ ಬರ್ತಾರಲ್ಲ, ಅಂಥವರಿಂದ ನಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಒಂದು ಕಡೆ ಅಂಗಡಿಯಲ್ಲಿ ಚಪ್ಪಲಿ ಇಟ್ಟೆ. ಆಚೆ ಅಂಗಡಿಯಲ್ಲಿ ನಮಗೇನು ಗೊತ್ತು, ಹೊಸದಾಗಿ ಹೋದವರು ಎರಡು ಅಂಗಡಿಯಲ್ಲಿ ಇದು ಚಪ್ಪಲಿ ಎಲ್ಲಿ ಇಡಬಹುದು, ಆಚೆ ಅಂಗಡಿಯಲ್ಲಿ ಇಟ್ಟೆ. ಈಚೆವ ಬೈದ ನನ್ನ ಬಾಯಿ ಏನ್ ಕಥೆ ಅಂತ ನಾನು ಅವನ ಮುಖ ನೋಡಿದೆ. ಇಲ್ಲಿಡು ಈಗ ಏನು ಗೊತ್ತುಂಟ, ದೇಖೋ ಮೈ ಬೊಮ್ಮನ್ನು ಹೋಮ್ ಅಂತಾನೆ. ಚಪ್ಪಲಿ ಕಾಯುವ ಅಧಿಕಾರ ನನಗೆ ಎಲ್ಲಿದೆ, ನಾನು ಬ್ರಾಹ್ಮಣ, ಇಲ್ಲಿಡು ಅಂತಾನೆ. ಅದು ಬ್ರಾಹ್ಮಣ್ಯ, ಉತ್ತರ ಭಾರತದಲ್ಲಿ ಉಳಿದಿರುವ ಬ್ರಾಹ್ಮಣ್ಯ. ಚಪ್ಪಲಿ ಕಾಯಲಿಕ್ಕೆ ಅವನು ಯಾಕೆ ಅಧಿಕಾರಿ ಅಂದ್ರೆ ದೇಖೋ ಮೈ ಬೊಮ್ಮನ್ ಹೋಮ್, ಅದಕ್ಕೆ ಜನಿವಾರ ಇದೆ ಅಂತ, ಅದಕ್ಕೆ ಚಪ್ಪಲಿ ಅಲ್ಲೇ ಇಡಬೇಕು ಅಂತಾರೆ. ಇದು ಒಳ್ಳೆ ಬ್ರಾಹ್ಮಣ್ಯ ಆಯ್ತಲ್ಲ ಅವನಿಗೆ. ಅಷ್ಟೇ, ಮತ್ತೆ ಯಾವ ಮಂತ್ರವನ್ನೂ ಸರಿಯಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಅಲ್ಲಿ ಹೋದ್ರೆ ಆ ಕಥೆ ಹೇಳಿದ್ದೆ ಕಳೆದ ವಾರ ನಾನು. ಅಲ್ಲಿ ವಿಶ್ವನಾಥನ ಪೂಜೆ ಮಾಡೋಣ. ಒನೇ ಕಾಶಿ ಗುಣೇ ಗಂಗಾ ಭವಾನಿನೇ ನಿಖಾನಿಖ ಅಂದ ಮಂತ್ರ. ಒಂದೇ ಕಾಶಿ ಇಂಬುಹಾಂ ಗಂಗಾಂ ಭವಾನಿ ಮಣಿಹರಣಿಕ ಅನ್ನೋದನ್ನ ಭವಾನಿನೇ ನಿಖಾನಿಖ ಅಂತಾನೆವ. ಅವ್ರು ಯಾವ ಶಬ್ದವೂ ಸಂಸ್ಕೃತದ್ದು ಸರಿಯಾಗಿ ಹೇಳಲಿಕ್ಕೆ ಬರುವುದಿಲ್ಲ ಅವರಿಗೆ. ಇಷ್ಟು ವಿಚಿತ್ರವಾಗಿದೆ. ಅದಕ್ಕೋಸ್ಕರವೇ ಇವನು ರಾಜಶೇಖರನ ಕಥೆ ಹೇಳಿದ್ದೆಲ್ಲ ನಾನು ಭಾಗವತಾಶ್ರಮದಲ್ಲಿ ಮೊನ್ನೆ ಹೇಳಿದೆ. ರಾಜಶೇಖರ ಅನ್ನುವ ಸಂಸ್ಕೃತ ಕವಿ ಅವನು ಒಂದು ನಾಟಕದಲ್ಲಿ ಬರೀತಾನೆ. ಸರಸ್ವತಿ ಬ್ರಹ್ಮದೇವರ ಹತ್ರ ಹೋಗಿ ರೆಸಿಗ್ನೇಷನ್ ಕೊಟ್ಲಂತೆ, ವಿದ್ಯಾದೇವತೆಯ ಸ್ಥಾನ ನನಗೆ ಬೇಡ, ಐ ಆಮ್ ಗೋಯಿಂಗ್ ಟು ಡಿಸೈನ್ ದ ಪೋಸ್ಟ್. ಯಾಕೆ ಅಂದರೆ ನನಗೆ ಬೇಡ, ಇಲ್ಲ ನಾನೇ ಕಂಟಿನ್ಯೂ ಆಗ್ಬೇಕಾದ್ರೆ ಒಂದು ಕಂಟಿನ್ಯೂ ಅಂದ್ರೆ ಉತ್ತರ ಭಾರತವರು ಸಂಸ್ಕೃತ ಉಚ್ಚಾರ ಮಾಡಬಾರದು, ಮಾಡುವುದಿದ್ರೆ ನಾನು ವಿದ್ಯಾದೇವತೆ ಅವರು ನನ್ನ ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ಕೇಳಿ ಸಾಧ್ಯ ಅಂತ ರಾಜಶೇಖರ ಒಂದು ನಾಟಕದಲ್ಲಿ ಸಂಸ್ಥೆಯಲ್ಲಿ ಬರೀತಾನೆ. ಏನು ಅಂದರೆ ಸಂಸ್ಕೃತ ಉಚ್ಚಾರ ಬಹಳ ಹೊಲಗೆಟ್ಟು ಹೋಗಿದೆ ನಮ್ಮ ದೇಶದಲ್ಲಿ. ಸಂಸ್ಕೃತವನ್ನು ಇವತ್ತು ಸ್ವಚ್ಛ ಉಚ್ಚಾರ ಮಾಡುವುದನ್ನು ಕೇಳಬೇಕಾಗಿದ್ರೆ ಪ್ರಾಯ ವಿದೇಶಕ್ಕೆ ಹೋಗಬೇಕೇನೋ ಇನ್ನು ಸ್ವಲ್ಪ ಕಾಲದ ನಂತರ. ಇಲ್ಲಿ ಬಹಳ ಕೆಟ್ಟ ಉಚ್ಚಾರಗಳು ಬಂದುಬಿಟ್ಟಿದ್ದಾವೆ. ಸ್ವಲ್ಪ ಒಳ್ಳೆಯ ಉಚ್ಚಾರ ಇರುವುದು ಕರ್ನಾಟಕದಲ್ಲೂ ಆಂಧ್ರದಲ್ಲೂ. ಆಂಧ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ ವೇದ ಹೇಳುವುದನ್ನು ಕೇಳಬೇಕು ಅಂದ್ರೆ ಎರಡು ಕಡೆ ಮಾತ್ರ. ತಮಿಳುನಾಡಿನಲ್ಲಿ ಕೇರಳದಲ್ಲಿಯೂ ಸ್ವಲ್ಪ ಅವರ ಕೇರಳದ ಆಕ್ಸೆಂಟು ತಮಿಳು ಆಕ್ಸೆಂಟ್ ಬಂದುಬಿಡುತ್ತೆ. ಅದೇ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಮಾತ್ರ ಇವತ್ತು ವೇದ ಸ್ವಚ್ಛವಾಗಿರುವಂಥ, ಅಂದ್ರೆ ಇದ್ದದ್ದಲ್ಲಿ ಪೂರ್ತಿ ಸ್ವಚ್ಛ ಅಂತ ನಾನು ಹೇಳೋದಿಲ್ಲ, ಇದ್ದದ್ರಲ್ಲಿ ವಾಸಿ ಕೇಳುವ ಅಂತ ಅನ್ನಿಸುವ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಉಚ್ಚಾರ ಸರಿ ಇರುವಂತಹದ್ದು. ಹೀಗೆ ಆ ಉಚ್ಚಾರ ನಾಮೋಚ್ಚಾರ ಸರಿಯಾಗಿರುವಂತಹದ್ದು, ಅದನ್ನು ಸ್ವಚ್ಛವಾಗಿ ಉಚ್ಚಾರ ಮಾಡಿದರೆ ಅಷ್ಟರಲ್ಲೇ ಒಂದು ಪರಿಣಾಮ ಇದೆ. ಅದನ್ನು ಹೇಳುದು, ಸಹಸ್ರನಾಮವನ್ನ 1,000 ನಾಮಗಳನ್ನು ನಾವು ತಪ್ಪಿಲ್ಲದೆ ಉಚ್ಚಾರ ಮಾಡಿದೆವು ಅಂತ ಇಟ್ಟುಕೊಳ್ಳೋದು. ಅದೇ ಒಂದು ದೊಡ್ಡ ಸಂಗತಿ. ಒಂದು ಪ್ರಿಂಟ್ನಲ್ಲೇ ತಪ್ಪಿರ್ತಾವೆ, ಆಮೇಲೆ ಪ್ರಿಂಟ್ನಲ್ಲಿ ಸರಿ ಇದ್ದದನ್ನು ನಾವು ತಪ್ಪು ಓದ್ತೇವೆ, 2 ತಪ್ಪುಗಳಾಗ್ತವೆ ಓದುವಾಗ. ಸಂಸ್ಕೃತ ಭಾಷಾ ವ್ಯುತ್ಪತ್ತಿ ಇಲ್ಲದೆ ಪ್ರಿಂಟ್ ಮಾಡೋರು ಒಂದಿಷ್ಟು ತಪ್ಪು ಮಾಡ್ತಾರೆ. ನಾವು ನಮ್ಮ ವ್ಯುತ್ಪತ್ತಿಯಿಂದಾಗಿ ನಾವು ಒಂದಿಷ್ಟು ತಪ್ಪು ಮಾಡ್ತೇವೆ, ಅದಕ್ಕೆ ಸಮಥಿಂಗ್ ಈಸ್ ಆಡೆಡ್, ನಮ್ದು ಒಂದಿಷ್ಟು ತಪ್ಪು ಸೇರಿಸ್ತೇವೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಹೇಳುವಾಗ ಅದರಲ್ಲಿ 1000 ನಾಮಗಳಲ್ಲಿ ಅರ್ಧಕ್ಕರ್ಧಾದರೂ ಅಪನಾಮಗಳಾಗಿ ಬಿಡ್ತಾರೆ. ಅದರ ಒಂದು ನಮ್ಮ ಪುಣ್ಯ ಏನು ಅಂದ್ರೆ ಸರ್ವಾಣಿ ನಾಮಾನಿ ಮಾವಿಷಂತಿ ಅಂತ ಯಾವ ಶಬ್ದ ಹಂಗೆ ಹೇಳಿದ್ರು ದೇವ್ರ ನಾಮ ಆಗುತ್ತೆ. ಆದ್ರಿಂದ ನಾವು ಬಚಾವು. ಅದನ್ನು ಯಾವ ರೀತಿ ಅಕ್ಷರ ಹಾಕಿದ್ರು ಕೂಡ ಅಲ್ಪ ಮಹಾಪ್ರಾಣ ಮಾಡಿದ್ರು ಅದು ಏನು ಮಾಡಿ ಭಗವನ್ ನಾಮ ಅಲ್ಲದ ಒಂದು ಅಕ್ಷರವನ್ನು ಉಚ್ಚಾರ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ. ಆದ್ರಿಂದ ಅದು ಭಗವನ್ ನಾಮ ಆಗಿಬಿಡುತ್ತೆ. ಆದರೆ ನಮಗೆ ಅದರದ್ದು ಅರ್ಥ ಗೊತ್ತಿರಬೇಕಾದ್ನೇನೆಲ್ಲ. ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ವಿಷ್ಣು ಸಹಸ್ರನಾಮ ಅರ್ಥಾನುಸಂಧಾನಪೂರ್ವಕವಾಗಿ ಯಾರೂ ಪಠನ ಮಾಡುವುದಿಲ್ಲ. ಅದನ್ನು 1000ದಲ್ಲಿ ಒಬ್ಬ, ಲಕ್ಷದಲ್ಲಿ ಒಬ್ಬನೂ ಇಲ್ಲ. ವಿಷ್ಣು ಸಹ ಪಾರಾಯಣ ಮಾಡೋದಷ್ಟೇ, ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿ ಲಕ್ಷಕ್ಕೊಬ್ಬನು ವಿರಳ. ಆದ್ರಿಂದ ಅವ್ರು ಹೇಳುದು 1,000 ನಾಮವನ್ನ ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಉಚ್ಚಾರ ಮಾಡುವುದಕ್ಕಿಂತ ಒಂದು ರಾಮನಾಮದ ಅರ್ಥಾನುಸಂಧಾನ ಮಾಡಿ ಒಂದು ರಾಮ ಅಂತ ಹೇಳಿದ್ರೆ ಸಾಕಪ್ಪ. ತಿಳಿದು ಒಂದು ನಾಮವನ್ನು ಹೇಳುವುದರಲ್ಲಿ ತಿಳಿಯದೆ 1000 ನಾಮ ಹೇಳುವುದಕ್ಕಿಂತ ಹೆಚ್ಚು ಫಲ ಇದೆ ಅನ್ನೋದು. ಹೀಗೆಲ್ಲ ಅವರು ಬೇರೆ ಬೇರೆ ಒಳಗಿನ ಅಂತರಂಗದ ಉಪಾಸನೆಯ ರಹಸ್ಯಗಳನ್ನು ಇಟ್ಟುಕೊಂಡು ಮೇಲು ನೋಟಕ್ಕೆ ಅವರು ಗೊಂದಲ ಬರುವಂತೆ ಹೇಳ್ತಾರೆ. ಆಮೇಲೆ ರಾಮ
ಅದಕ್ಕಿಂತ ಕೃಷ್ಣನಾಮ ಯಾಕೆ ಅಂದ್ರೆ ಯಾವಾಗಲೂ ಕೂಡ, ಇದು ಇನ್ನೊಂದು ರಹಸ್ಯ ಅದು. ಹಾಗಾದ್ರೆ ಅರ್ಥ ತಿಳ್ಕೊಂಡ್ರೆ ರಾಮನಾಮ ತಿಳ್ಕೊಂಡ್ರೆ ಏನು, ಕೃಷ್ಣನಾಮ ತಿಳ್ಕೊಂಡ್ರೆ ಅದು ಮೂರು ಪಟ್ಟು ಜಾಸ್ತಿ ಆಗುದು. ಹಾಗೆ ಅದಕ್ಕೆ ಇದಕ್ಕೆ 3 ಪಟ್ಟ ಅರ್ಥ ತಿಳ್ಕೊಳ್ಳೋದು, ಅದು 1 ಪಟ್ಟ ಅರ್ಥವೋ? ಹಾಗಲ್ಲ. ಯಾವಾಗಲೂ ಕೂಡ ನಮಗೆ ನಮ್ಮ ಯುಗದ ಭಗವಂತನ ರೂಪ ಉಂಟಲ್ವಾ, ಅದು ವಿಶೇಷ ಮಹತ್ವದ ಉಪಾಸ್ಯವಾದ ರೂಪ. ನಮ್ಮ ಯುಗದ ರೂಪ ಯಾವುದು? ನಮ್ಮ ಈ ಕಲಿಯುಗದಲ್ಲೇ 36 ವರ್ಷ ಭೂಮಿಯಲ್ಲಿ ಇದ್ದಂತಹ ರೂಪ ಯಾವುದು? ಕೃಷ್ಣ ರೂಪ. ಆದ್ದರಿಂದ ಕೃಷ್ಣ ರೂಪ ಈ ಯುಗದ ಜನಕ್ಕೆ ರಾಮರೂಪಕ್ಕಿಂತ ಹೆಚ್ಚು ವಿಶಿಷ್ಟವಾಗಿರತಕ್ಕಂತಹ ಉಪಾಸ್ಯ ರೂಪ. ಅದನ್ನು ಒತ್ತು ಕೊಡೋದಕ್ಕೋಸ್ಕರ ಅದು ರಾಮನಾಮಕ್ಕಿಂತಲೂ 3 ಪಟ್ಟು ಜಾಸ್ತಿ ಅಪ್ಪ ಕೃಷ್ಣನಾಮ ಹೇಳಿದರೆ ಇದು ಅರ್ಥ ಹೊರತು. ಆದ್ರಿಂದ ಸಹಸ್ರನಾಮ 3 ಸರ್ತಿ ಹೇಳೋದು ಬಿಟ್ಟು ಕೃಷ್ಣ ಕೃಷ್ಣ ಅಂತ ಹೇಳ್ಬಿಡ್ತೇನೆ ಅಂದ್ರೆ ಆಗಲಿಲ್ಲ. 3 ಸರ್ತಿ ಸಹಸ್ರನಾಮ 3 ಸರ್ತಿ ಹೇಳಲೇಬೇಕು, ಅದಕ್ಕೆ ಸಂಬಂಧ ಇಲ್ಲ. ಆದರೆ ಒಂದೊಂದಕ್ಕೆ ಬೇರೆ ಬೇರೆ ಉದ್ದೇಶಗಳಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಗೆ ಹೇಳ್ತಾರೆ ಅದನ್ನು. ಅದೇ ರೀತಿ ಇಲ್ಲಿ ಏನು ಹೇಳಿದ್ರು, ಕೃಷ್ಣ ಅಂತ ಒಮ್ಮೆ ಹೇಳಿಬಿಟ್ರೆ ಸಾಕು. ಆ ಶ್ಲೋಕ ಪ್ರಕಾರ 3 ಸರ್ತಿ ಸಹಸ್ರನಾಮ ಹೇಳಿದಾಗ ಆಯ್ತು. ಇದರ ಪ್ರಕಾರ ಅವನಿಗೆ ಮತ್ತೆ ತಾಯಿಯ ಉದರದಲ್ಲಿ ಪ್ರವೇಶವೂ ಇಲ್ಲ, ಯಮಲೋಕ ದರ್ಶನವೂ ಇಲ್ಲ, ಅವನು ಮೋಕ್ಷಕ್ಕೆ. ಅಂದರೆ ನಿಜವಾಗಿ ಕೃಷ್ಣ ಶಬ್ದದ ಪೂರ್ಣ ಪ್ರಮಾಣದ ಇನ್ವಾಲ್ವ್ಮೆಂಟಿನಿಂದ ಮನಸ್ಸು ಪೂರ್ಣ ಪ್ರಮಾಣದಲ್ಲಿ ಕೃಷ್ಣ ಅಂತ ಅಂದುಬಿಟ್ರೆ ಖಂಡಿತವಾಗಿ ಈ ಫಲ ಆಗತ್ತೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಮನಸ್ಸಿನಲ್ಲಿ ಕೃಷ್ಣ ತುಂಬಿಕೊಳ್ಬೇಕು, ಬರೇ ನಾಲಿಗೆಯಲ್ಲಿ ತುಂಬುವುದಲ್ಲ. ಕೃಷ್ಣ ನಾಲಿಗೆಯಲ್ಲಿ ತುಂಬಬೇಕು, ಕೃಷ್ಣ ಮನಸ್ಸಿನಲ್ಲಿ ತುಂಬಬೇಕು, ಕೃಷ್ಣನಲ್ಲೇ ಮುಳುಗಿ ಬಿಡಬೇಕು ನಾವು. ಆ ಸ್ಥಿತಿಯಲ್ಲಿ ಕೃಷ್ಣ ಅಂತ 1 ಸರ್ತಿ ಅಂದ್ರೂ ಕೂಡ ಅದು ಮೋಕ್ಷ ಫಲಕ ಆಗುತ್ತೆ. ಆ ಸ್ಥಿತಿ ರೀಚ್ ಆಗುವ ತನಕ ಕ್ಯಾಸೆಟ್ ಹೇಳಿದ ಹಾಗೆ ನಾವು ಎಷ್ಟು ಸರ್ತಿ ಹೇಳಿದ್ರೆ ಏನೂ ಆಗದೇ ಇರಬಹುದು. ಅದರ ಅರ್ಥ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಕೃಷ್ಣ ಅಂತ. ನಾನು ಸುಮಾರು ಸರ್ತಿ ಕೃಷ್ಣ ಅಂತ ನಮ್ಗಿಂತ ಹೆಚ್ಚು ಇವಾಗ ಕ್ಯಾಸೆಟ್ ಮೊದಲು ಮೋಕ್ಷ ಆಗ್ಬೇಕಲ್ಲ ನಮಗೆ. ಮತ್ತೆ ಯಾಕಂದ್ರೆ ಕೃಷ್ಣ ಅದು ಎಷ್ಟು ಸರ್ತಿ ಸಹಸ್ರನಾಮ ಹೇಳುತ್ತೆ, ಅದು ಎಷ್ಟು ಸರ್ತಿ ನೀವು ಬಟನ್ ಆನ್ ಮಾಡಿದ್ರೆ ಅಷ್ಟು ಸರ್ತಿ ಹೇಳುತ್ತೆ ಅದು. ಸುಬ್ಬಲಕ್ಷ್ಮಿಗಿಂತ ಮೊದಲು ಅದಕ್ಕೆ ಮೋಕ್ಷ ಆಗ್ಬೇಕಲ್ಲ. ಅವಳು 1 ಸರ್ತಿ ಹೇಳಿದ್ದು, ಒಂದು ಲಕ್ಷಾಂತರ ಮನೆಗಳಲ್ಲಿ ಲಕ್ಷಾಂತರ ಬಾರಿ ಹೇಳ್ತಾ ಇರುತ್ತೆ. ಅದರಿಂದ ಸುಬ್ಬಲಕ್ಷ್ಮಿಗೆ ಮತ್ತೆ ಸದ್ಗತಿ ಆಗೋದಿದ್ರು ಮತ್ತೆ ಮೊದಲು ಕ್ಯಾಸೆಟ್ ಮೋಕ್ಷ ಕಳಿಸ್ಬೋದು. ಅದಲ್ಲ ಅರ್ಥ ಅಂತ. ಹಾಗಾದ್ರೆ ಏನು, ಈ ಎಲ್ಲದರಲ್ಲಿ ಅದರ ಡೆಪ್ತ್ ಬರುವುದು, ನಾಮೋಚ್ಚಾರದ ಮಹತ್ವ ಬರುವುದು ನಮ್ಮ ಇನ್ವಾಲ್ವ್ಮೆಂಟ್ನ ಡೆಪ್ತ್. ವಿತ್ ಫುಲ್ಲೆಸ್ಟ್ ಇನ್ವಾಲ್ವ್ಮೆಂಟ್ ಇಫ್ ವಿ ಅಟರ್ ಕೃಷ್ಣ, ದಟ್ ಈಸ್ ಇನಫ್ ಫಾರ್ ಮೋಕ್ಷ. ಪೂರ್ತಿ ಇನ್ವಾಲ್ವ್ಮೆಂಟ್ ಇಂದ ಪೂರ್ತಿ ಕರಗಿ ಕೃಷ್ಣ ಅಂತ ಹೇಳುವಾಗ ನಾವು ಪೂರ್ತಿ ಕರಗಿ ಬಿಡಬೇಕು, ಏನೂ ನಮ್ಮ ವ್ಯಕ್ತಿತ್ವ ಉಳಿಬಾರದು. ಅಷ್ಟು ಆ 2 ಅಕ್ಷರದಲ್ಲಿ ನಾವು ಕರಗಿ ಬಿಟ್ರೆ ಅದು ಮೋಕ್ಷಕ್ಕೆ ಸಾಕು. ಇಲ್ಲದೆ ಇದ್ರೆ ಕೃಷ್ಣ ಅಂತ ಅನ್ನುವಾಗ ಕೂಡ ಎಲ್ಲ ಒಂದು ಕಡೆ ನೋಡಿ, ನಾನು ಕೃಷ್ಣ ಸ್ಮರಣೆ ಮಾಡುತ್ತೇನೆ ಅಂತ ಈಗ ಬಂದುಬಿಟ್ರೆ, ನನ್ನಂಥ ಪುಣ್ಯವಂತರು ಯಾರಿದ್ದಾರೆ ಇವರಿಗೆಲ್ಲ ಗೊತ್ತಿಲ್ಲ, ನಾನು ಮಹಾಜ್ಞಾನಿ, ನನಗದು ಗುಟ್ಟು ಗೊತ್ತು, ಅದನ್ನ ನಾನು ಕೃಷ್ಣ ಸ್ಮರಣೆ ಮಾಡ್ತೇನೆ ಅಂತ ತಿಳ್ಕೊಂಡ್ರೆ ಇವನು ಕರಗಲೇ ಇಲ್ಲ, ಮತ್ತಷ್ಟು ಗಟ್ಟಿಯಾಗ್ತಾ ಇದ್ದಾನೆ. ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಈ ಮಾತುಗಳನ್ನ ಅರ್ಥ ಮಾಡಬೇಕು. ಎಲ್ಲ ಕಡೆ ಒಂದೇ ಸರ್ತಿ ಹೇಳಿದ್ರೆ ಸಾಕು ಅಂತಾರೆ, ಕೆಲವು ಸರ್ತಿ ಎಷ್ಟು ಸರ್ತಿ ಹೇಳಿದ್ರೆ ಭಕ್ತಿ ಇಲ್ಲದೆ ಹೇಳಿದ್ರೆ ವ್ಯರ್ಥ ಅಂತಾರೆ. ಎಲ್ಲ ಒಂದಕ್ಕೊಂದು ಪೂರಕವಾದಂತಹ ಸಂಗತಿಗಳು. ಅಂದ್ರೆ ಸಕದ್ ಉಚ್ಚಾರಿತಂ ಯೈಸ್ತು ಕೃಷ್ಣೇತಿ ನಮಿಷಂತಿತೆ ಗರ್ಭಾಗಾರಂ ಗೃಹಂ ಮಾತು. ಗರ್ಭಾಗಾರ ಅಂದರೆ ಗರ್ಭದ ಮನೆ, ಬಸಿರ ಮನೆ. ಅದು ಮಾತು ಗೃಹಂ, ತವರು ಮನೆ, ಜೀವಕ್ಕೆ ತವರು ಮನೆ. ಆ ತವರು ಮನೆಯಿಂದಲೇ ಅವನು ಮತ್ತೆ ಭೂಮಿಗೆ ಹುಟ್ಟಿ ಬರಬೇಕು. ಆ ಗರ್ಭಾಗಾರ ಅನ್ನುವ ಶಬ್ದವನ್ನ ಗಮನಿಸಬೇಕು. ನಾನು ಇದನ್ನ ಅನೇಕ ಬಾರಿ ಹೇಳಿದ್ದೇನೆ ನೋಡಿ. ದೇವರ ಕೋಣೆಗೂ ಹೆಸರು ಗರ್ಭಗೃಹ ಅಂತ, ಬೇರೆ ಹೆಸರಿಲ್ಲ. ತಾಯಿಯ ಉಂಬಿಗೂ ಗರ್ಭಗೃಹ ಅಂತ ಹೆಸರು, ದೇವರ ಕೋಣೆಗೂ ಗರ್ಭಗೃಹ ಅಂತ ಹೆಸರು. ಸಂಸ್ಕೃತದಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಸಂಗತಿಗಳಿಗೂ ಬೇರೆ ಬೇರೆ ಶಬ್ದಗಳಿವೆ. ಬರೇ ಪಾಸ್ಟ್ ಟೆನ್ಸ್ ಹೇಳುವುದಕ್ಕೆ ಅದನ್ನ ಅಭೂತು ಅಂತ ಹೇಳಿ ಒಂದು ರೂಪ, ಅಭವತು ಅಂತ ಒಂದು, ಹೀಗೆ ನಾನಾ ವಿಧವಾದ ರೂಪಗಳಿರ್ತವೆ. ಅದನ್ನು ಆ ಒಂದೊಂದು ಕಾಲವನ್ನು ಭವಿಷ್ಯತ್ತನ್ನು ಹೇಳಲಿಕ್ಕೆ 3 ಲಕಾರಗಳಿವೆ. ಒಂದು ಅರ್ಥದಲ್ಲಿ ಸಂಕ್ಷ 10 ಏನು, ಒಂದು ಅವನು ಅಂತ ಎದುರಿನಲ್ಲಿ ಇರತಕ್ಕ ವಸ್ತುವನ್ನು ಹೇಳಬೇಕಾಗಿದ್ರೆ ನನ್ನ ಎದುರು ಇರತಕ್ಕವ, ಎದುರಿನ ಸ್ವಲ್ಪ ಹತ್ತಿರದಲ್ಲಿರುವವ, ಮುಟ್ಟುವಷ್ಟು ಹತ್ತಿರದಲ್ಲಿ, ಕೈ ಮುಟ್ಟುವಷ್ಟು ಹತ್ತಿರ ಇರುವವನಿಗೆ ಬೇರೆ ಶಬ್ದ, ಕಣ್ಣು ಮುಟ್ಟುವಷ್ಟು ಹತ್ತಿರದಲ್ಲಿ ಇರತಕ್ಕವನಿಗೆ ಬೇರೆ ಶಬ್ದ. ಹೀಗೆ ಒಂದೊಂದು ಭಾವನೆಗಳ ಅತ್ಯಂತ ಸೂಕ್ಷ್ಮವಾದ ಅಂತರಗಳನ್ನು ಹೇಳುವುದಕ್ಕೆ ಬೇರೆ ಬೇರೆ ಶಬ್ದಗಳಿದೆ ಸಂಸ್ಕೃತದಲ್ಲಿ. ಆದರೆ ದೇವರ ಕೊನೆಗೆ ಶಬ್ದ ಇಲ್ಲ. ಇಂಗ್ಲಿಷ್ನಲ್ಲಿ ಆದರೂ ಉಂಟು. ಇದಕ್ಕೆ ಯೂಟೆರಸ್ ಅಂತಾರೆ, ಅವನು ಗರ್ಭಾಗಾರಂ, ಅದಕ್ಕೆ ಅವನು ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಅಂತಾರೆ. ಇಲ್ಲಿ ಗರ್ಭಗೃಹ ಅಂತ ಹೆಸರು, ದೇವರ ಕೋಣೆಗೆ ಬೇರೆ ಹೆಸರೇ ಇಲ್ಲ. ಅರ್ಥ ಏನು ಇದರದ್ದು ಅಂದ್ರೆ, ಅವರು ನೋಡಿ, ದೇವರ ಕೋಣೆ ಅದು, ಮತ್ತೊಂದು ದೇವರ ಕೋಣೆ ಯಾವುದು ಇದು ಅಂತ. ಹೆಣ್ಣಿನ ಗರ್ಭಗೃಹ, ಗರ್ಭಕೋಶ ಉಂಟಲ್ಲ, ಅದು ದೇವರ ಕೋಣೆ ಅಂತ. ಗರ್ಭಗೃಹ ಅಂತ ಹೆಸರು, ಬೇರೆ ಶಬ್ದವೇ ಇಲ್ಲ, ಅದು ದೇವರ ಕೋಣೆ. ಅರ್ಥಾತ್ ಆದರೆ ಏನಾಯ್ತು, ಹೆಣ್ಣು ದೇವಾಲಯ ಆಯಿತು. ಆ ಹೆಣ್ಣಿನ ಗರ್ಭಗೃಹ ಅದು ಗರ್ಭಗೃಹ.
ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಅಂದ್ರೆ ಹೆಣ್ಣು ಆ ಗರ್ಭಗೃಹದ ಹೊತ್ತುಕೊಂಡಿರತಕ್ಕಂಥ ಹೆಣ್ಣು ಏನಾಯ್ತು? ಟೆಂಪಲ್ ಆಯ್ತು. ಹೆಣ್ಣು ದೇವಾಲಯ, ಹೆಣ್ಣಿನ ಗರ್ಭಗೃಹ ಅದು ಗರ್ಭಗೃಹ, ಅದರೊಳಗೆ ಭಗವಂತ. ಹೌದಲ್ಲ? ಮತ್ತೆ ಅದರೊಳಗೆ ಏನೋ ಒಂದು ಭಗವಂತ ಇದ್ದಾನೆ. ಪ್ರತಿಯೊಂದು ಮಗು ಬೆಳೆಯುವಾಗ ಆ ಮಗುವಿನ ಜೊತೆಗೆ ಅದರ ಬಿಂಬರೂಪದಿಂದ ಭಗವಂತ ಬೆಳೀತಾನೆ. ನಮೋ ನಮೋ ಭವತಿ ಜಾಯಮಾನಃ. ಪ್ರತಿಯೊಂದು ಗರ್ಭದೊಳಗೂ ಭಗವಂತ ಹುಟ್ಟುತ್ತಾ ಇದ್ದಾನೆ, ಒಂದು ಮಗುವನ್ನ ಸೃಷ್ಟಿ ಮಾಡಿಕೊಂಡು ಅದರ ಜೊತೆಗೆ ತಾನು ತನ್ನನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾನೆ. ಹಾಗಾಗಿ ಒಂದು ಪುಟ್ಟ ಮಗುವಾಗಿ ಭಗವಂತ ಸನ್ನಿಹಿತನಾಗಿರತಕ್ಕಂಥ ದೇವಾಲಯ ಹೆಣ್ಣು. ಒಂದು ಗರ್ಭಿಣಿ ಹೆಣ್ಣನ್ನ ದೇವಾಲಯ ಅಂತ ಗೌರವಿಸು ಅನ್ನುವುದನ್ನ ಐತರೇಯ ಉಪನಿಷತ್ನಲ್ಲಿ ಹೇಳ್ತಾರೆ. ಗರ್ಭಿಣಿ ಹೆಣ್ಣು ದೇವಾಲಯ ಅಂತ. ಸ್ತ್ರೀ ಗರ್ಭಂ ದಧಾತಿ. ಪರಮಾತ್ಮನನ್ನ ಹೆಣ್ಣು ತನ್ನ ಗರ್ಭದಲ್ಲಿ ಧಾರಣೆ ಮಾಡ್ತಾಳೆ. ಯಾಕೆಂದ್ರೆ ಆ ಮಗು ಬೆಳಿಬೇಕಾದ್ರೆ ಒಳಗೆ ಆ ಮಗುವಿನೊಳಗೆ ಬಿಂಬರೂಪದಿಂದ ಪರಮಾತ್ಮ ಇರಬೇಕಲ್ಲ, ಭಗವಂತನನ್ನ ಅವಳು ಹೊತ್ತಿದ್ದಾಳೆ. ಅದನ್ನ ಒಂದು ಪುಟ್ಟ ಮಗು, ಭಗವಂತ ಪುಟ್ಟ ಮಗುವಿನೊಳಗೆ ಅಲ್ಲಿ ಬಂದು ಕೂತಿದ್ದಾನೆ. ಅದು ಗರ್ಭಗೃಹ, ಅದು ದೇವಾಲಯ. ಹೆಣ್ಣನ್ನ ದೇವಾಲಯ ಅಂತ ಪೂಜೆ ಗೌರವಿಸು. ಅದಕ್ಕೋಸ್ಕರ ಬೇರೆ ಶಬ್ದವನ್ನು ಬಳಸುವುದಿಲ್ಲ ಅವರು. ಎಲ್ಲ ಕಡೆ ಗರ್ಭಗೃಹ ಅಂತಲೇ, ದೇವರ ಗುಡಿಗೆ ಗರ್ಭಗೃಹ. ಯಾಕಂದ್ರೆ ಮೂಲಭೂತವಾಗಿ ದೇವರು ಸನ್ನಿಹಿತವಾಗುವ ಗುಡಿ ಅಂದರೆ ಹೆಣ್ಣಿನ ಬಸಿರು. ಅದಕ್ಕೆ ಗರ್ಭಗೃಹ ಅನ್ನುವ ಶಬ್ದವನ್ನ ಎರಡು ಕಡೆಗೂ ಬಳಸ್ತಾರೆ. ಸಂಸ್ಕೃತದಲ್ಲಿ ಕೆಲವಕ್ಕೆ ಬಹಳ ಇಂಥದ್ದು ಇದೆ ನೋಡಿ. ಇನ್ನೊಂದೇನು ಅಂದರೆ ಸಂಸ್ಕೃತದಲ್ಲಿ ಮೋರೆ ಮತ್ತು ಬಾಯಿ, ಮೌತ್ ಅಂಡ್ ಫೇಸ್, ಅದಕ್ಕೆ ಬೇರೆ ಶಬ್ದ ಇದೆ, ಸಂಸ್ಕೃತದಲ್ಲಿ ಇಲ್ಲ. ಅದೇನೋ ಗೊತ್ತಿಲ್ಲ. ಮುಖ ಅಂತ, ಮುಖ ಅಂದ್ರೆ ಇದು ಮುಖವೇ. ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋದು, ಮುಖಕ್ಕೆ ಅನ್ನ ಹಾಕೊಳ್ಳೋದು, ಎರಡು. ಮುಖ ಅಂದ್ರೆ ಮುಖ ತೊಳೆಯೋದು, ಬೆಳಗಾತೆದ್ದು ಮುಖ ತೊಳೆಯೋದು ಅಂದ್ರೆ ಹಲ್ಲು ತೊಳೆಯೋದು. ಅಂದ್ರೆ ಮುಖ ಅಂದ್ರೆ ಬರೇ ಇಷ್ಟಕ್ಕೂ. ಮೌತ್ ಅಂತ ಏನಂತೇವೆ ಅದಕ್ಕೂ ಮುಖ ಅಂತಲೇ ಅನ್ನೋದು, ಇಡೀ ಫೇಸ್ ಅನ್ನೋದಕ್ಕೂ ಮುಖ ಅಂತಲೇ ಅನ್ನೋದು. ಅದು ಎರಡು ಬೇರೆ ಶಬ್ದ. ಯಾವ ಶಬ್ದ ಇದೆ? ವದನ ಅಂತಿದೆ. ವದನ ಅಂದ್ರೆ ಫೇಸು ಹೌದು, ಮೌತು ಹೌದು. ವಕ್ತ್ರ ಅಂದ್ರೆ ಫೇಸ್ ಹೌದು, ವಕ್ತ್ರಂ ಮುಖಂ ವ್ಯಾದಾಯ ಸ್ವಪಿತಿ ಅಂದ್ರೆ ಅವನು ಬಾಯಿ ತೆರೆದು ಮಲಗಿದ್ದಾನೆ ಅಂತ. ಅಲ್ಲಿ ಮುಖ ಅಂದ್ರೆ ಬಾಯಿ. ಕನ್ನಡಿಯಲ್ಲಿ ಮುಖ ನೋಡೋದು ಅಂತಂದ್ರೆ ಇಡೀ ಫೇಸು. ಹಾಗಾಗಿ ಫೇಸ್ ಮತ್ತು ಮೌತ್ ಎರಡು ಶಬ್ದ ಇದ್ದ ಹಾಗೆ ಬಹಳ ಆಶ್ಚರ್ಯ ಇದು. ಸಂಸ್ಕೃತದಲ್ಲಿ ಮುಖ ಮತ್ತು ಬಾಯಿ ಇದಕ್ಕೆ ಪ್ರತ್ಯೇಕವಾದ ಶಬ್ದ. ಯಾವ ಶಬ್ದ ಹೇಳೋದು ಅದ್ರದ್ದು ಇದಕ್ಕೂ ವಾಚಕ, ಇದು ಅದಕ್ಕೂ ವಾಚಕ ಆಗತ್ತೆ. ಇಂಥ ಕೆಲವು ಶಬ್ದಗಳಿಲ್ಲ. ಇನ್ನೂ ಅಂದ್ರೆ ಇನ್ನೊಂದು ಸಂಸ್ಥೆಯಲ್ಲಿ ಶಬ್ದವೇ ಇಲ್ಲದಿರೋದು ಮಡಿಗೆ. ನಾವು ಭಾರಿ ಮಾಡ್ತೇವೆ, ಅದು ಶಬ್ದ ಇಲ್ಲ ಸಂಸ್ಥೆಯಲ್ಲಿ. ಮಡಿಯಿಂದನೂ ಶಬ್ದವೇ ಇಲ್ಲ. ಶುಚಿ ಅಂತ ಶಬ್ದ ಹೇಳೋದು. ಶುಚಿಯಿಂದ ಕ್ಲೆನ್ಲಿನೆಸ್ ಅಂದ್ರೆ ನಮ್ಮಲ್ಲಿ ಒಂದು ಕೊಳಕಾದ ಮಡಿ ಅಂತ ಒಂದು ಉಂಟಲ್ಲ, ಅದು ಶಬ್ದ ಇಲ್ಲ. ಸ್ವಚ್ಛವಾದ ಮಡಿ ಉಂಟು, ಕೊಳಕಾದ ಮಡಿ, ಸ್ವಚ್ಛವಾದ ಮಡಿ, ಎರಡು ಮಡಿ ಇದೆ ಕನ್ನಡದಲ್ಲಿ. ಅದು ಸಂಸ್ಥೆಯಲ್ಲಿ ಇದೆ. ಆ ಶುಚಿ ಅಂತ ಒಂದೇ ಶಬ್ದ ಇರೋದು, ಶೌಚಂ ಅಂತ. ಸ್ವಚ್ಛ ಆಗಬೇಕು, ಮಡಿ ಆಗಬೇಕು ಅಂದ್ರೆ ಮನಸ್ಸು ಮೈ ಸ್ವಚ್ಛ ಆಗಬೇಕು ಅಷ್ಟೇ. ಅದನ್ನು ಕೊಳಕಿಟ್ಟುಕೊಂಡು ಮಡಿ ಮಾಡ್ಲಿಕ್ಕೆ ಬರ್ತದೆ ಒಂದು. ಅದನ್ನು ವ್ಯಾವಹಾರಿಕ ಮಡಿ ಅಂತ. ಶಂಕರಾಚಾರ್ಯ ಮಡಿ ಇದು ವ್ಯಾವಹಾರಿಕ ಮಡಿ, ಪಾರಮಾರ್ಥಿಕ ಮಡಿ ಅಂತ ಎರಡು ಮಡಿ ಇದೆ. ಅದು ವ್ಯಾವಹಾರಿಕ ಮಡಿಗೆ ಶಬ್ದ ಇಲ್ಲ. ಅದು ಪಾರಮಾರ್ಥಿಕ ಮಡಿ ಅಂದ್ರೆ ಅದು ಸ್ವಚ್ಛ, ಸ್ವಚ್ಛವಾಗಿಯೇ ಮಡಿ ಆಗಬೇಕು. ಅಸ್ವಚ್ಛವಾದ ಮಡಿ ಇಲ್ಲ. ಇಂಥ ಅನೇಕ ಶಬ್ದಗಳು ಒಂದು ಪ್ರಾಚೀನ ಋಷಿಗಳಿಗೆ ಪ್ರಾಯ ಅದರ ಅಗತ್ಯ ಬರಲಿಲ್ಲ. ಅಸ್ವಚ್ಛವಾದ ಒಂದು ಮಡಿಗೆ ಶಬ್ದ ಮಾಡುವ ಅಗತ್ಯ ಬರಲಿಲ್ಲ. ನಮ್ಮ ಕಾಲದಲ್ಲಿ ಸಂಸ್ಕೃತ ಹುಟ್ಟಿದ್ರೆ ಅದಕ್ಕೊಂದು ಶಬ್ದ ಬರ್ತಿತ್ತು. ಕೊಳಕು ಮಡಿ ಮತ್ತು ಮಡಿಯಾದ ಮಡಿ, ಕೊಳಕಾದ ಮಡಿ ಎರಡು ಶಬ್ದ ಬರ್ತಿತ್ತು. ಪ್ರಾಚೀನ ಕಾಲದ ಋಷಿಗಳಿಗೆ ಅದರ ಅಗತ್ಯವೇ ಬರಲಿಲ್ಲ. ಅವರು ಶೌಚಂ ಅಂತ ಶಬ್ದ ಇಟ್ಟುಕೊಂಡ್ಬಿಟ್ರು. ಯಾಕೆಂದ್ರೆ ಕೆಲವು ವಿಶಿಷ್ಟವಾದಂತಹ ಶಬ್ದಗಳನ್ನೇ ಬಳಸಿದ್ದಾರೆ. ಅದರಲ್ಲಿ ಗರ್ಭ ಆಗಾರ, ಗರ್ಭಗೃಹ ಅನ್ನುವಂಥದ್ದು ಒಂದು. ಹೀಗೆ ಗರ್ಭಾಗಾರಂ ಗೃಹಂ ಮಾತುಹು ಯಮಲೋಕಂಚ ದುಸ್ಸಹಂ, ಕೃಷ್ಣ ನಾಮವನ್ನು ಉಚ್ಚಾರ ಮಾಡಿದವರು ಈ ಎರಡು ಕಡೆಗೂ ಹೋಗುವುದು, ಯಮಲೋಕಕ್ಕೆ ಮತ್ತು ತಾಯ ಬಸ್ಸಿರಿಗೆ ಅಂತ. ಅದಕ್ಕೆ ಎರಡಕ್ಕೂ ನರಕ ಅಂತ ಹೆಸರು, ತಮಸ್ಸು ಅಂತ. ತಾಯಿಯ ಬಸ್ಸಿರಿಗೂ ತಮಸ್ಸು ಅಂತ ಹೆಸರು. ಅದು ಒಂಥರದ ತಮಸ್ಸು. ತಮಸ್ಸಿನಲ್ಲಿ ಅಂಧನ್ ತಮಸ್ಸಲ್ಲ, ಪುನರಾವರ್ತಿ ಇರುವ ತಮಸ್ಸುಗಳು ಎರಡು. ಆದರೆ ತಾಯಿಯ ಬಸರಿಗೆ ಅಂಧನ್ ತಮಸ್ಸು ಅಂತ ಹೆಸರು ಉಂಟು ಶಾಸ್ತ್ರದಲ್ಲಿ. ಕತ್ತಲೆ ಮನೆ ಅಂತ, ಕಗ್ಗತ್ತಲಲ್ಲ, ಅಲ್ಲಿ ಬೆಳಕೇ ಇಲ್ಲ. 9 ತಿಂಗಳು ಕಗ್ಗತ್ತಲೆಯಲ್ಲಿದ್ದು ಆಮೇಲೆ ಅವನ ಹೊರಗೆ ಭೂಮಿಗೆ ಬಿದ್ದಾಗ ದಿಗ್ಭ್ರಮೆ, ಕಣ್ಣು ತೆರೆದ್ರೆ ಬೆಳಕುಂಟು ಅಂತ. ಬೆಳಕುಂಟು ಅನ್ನೋ ಕಲ್ಪನೆ ಇಲ್ಲದೆ 9 ತಿಂಗಳು ಅದು ಗರ್ಭಗೃಹದಲ್ಲಿ ಕಗ್ಗತ್ತಲೆಯಲ್ಲಿ ವಾಸವಾಗಿತ್ತು ಜೀವ. ಬ್ಲ್ಯಾಕ್ ಟನೆಲ್ ಅಂತ. ಸತ್ತ ಮೇಲೂ ಹಾಗೆ ಆಗುತ್ತೆ, ಹುಟ್ಟೋ ಮುಂಚೆ ಹಾಗೆ ಆಗುತ್ತೆ. ಸತ್ತ ಮೇಲೆ ಈ ಜೀವ ಪುಣ್ಯ ಜೀವ ಆದರೆ ಹೋಗುವಾಗ ಆ ನಾಡಿಗಳ ತತ್ಪ್ರಕಾಶಿತ ದ್ವಾರ ಅಂತ ಒಳಗಿನಿಂದ ಸುಷುಮ್ನಾ ನಾಡಿಯಲ್ಲಿ ಬೆಳಕು ಬರುತ್ತೆ, ಲೈಟು. ಸಹಸ್ರಾರ ಓಪನ್ ಆದರೆ ಮೇಲಿನಿಂದ ಲೈಟ್ ಬರುತ್ತೆ. ಇಲ್ಲದೇ ಇದ್ರೆ ಆ ನಾಡಿ ಮೂಲಕ ಪಾಸ್ ಆಗುದುಂಟಲ್ವ, ಅದು ಕಗ್ಗತ್ತಲ ಪಯಣ. ದೇಹದಿಂದ ಹೊರಗೆ ಹೋಗೋದು ಅದು ಒಂದು ಭೀಕರವಾದ ಅನುಭವ. ಬ್ಲ್ಯಾಕ್ ಟನೆಲ್ನಲ್ಲೇ ಪ್ರಯಾಣ. ಕತ್ತಲೆ ಕತ್ತಲೆ ಕತ್ತಲೆ, ದೇಹದಿಂದ ಹೊರಗೆ ಹೋಗೋ ತನಗೂ ಕತ್ತಲೆ. ಅದು ಎಷ್ಟೋ ಜನ ಅದರ ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿದ್ದನ್ನು ರೆಕಾರ್ಡ್ ಮಾಡಿದ್ದಾರೆ ವೆಸ್ಟಿನಲ್ಲಿ.
ಐ ವಾಸ್ ಗೋಯಿಂಗ್ ಥ್ರೂ ಬ್ಲ್ಯಾಕ್ ಟನಲ್ ಫಾರ್ ಲಾಂಗ್. ಎಷ್ಟೋ ಹೊತ್ತು ಹೋಗ್ತಾ ಇದ್ದೆ, ಯಾಕೆಂದ್ರೆ ಜೀವ ಬೇಗ ಹೊರಗೆ ಹೋಗುದಿಲ್ಲ. ಅದರಿಂದ ಇರೋದು ಇಷ್ಟೇ, ಇಲ್ಲಿಂದ ಇಲ್ಲಿ ಹೊರಗೆ ಹೋಗೋದಕ್ಕೆ ಎಲ್ಲ ಒಂದು ಇಷ್ಟು ಜಾಗ, ಒಂದು ಗೇಣು ಜಾಗ ಹೊರಗೆ ಹೋಗಬೇಕಾದ್ರೆ ಕತ್ತಲೆಲ್ಲ ಹೋಗುತ್ತಿಲ್ಲ. ಆ ಒಂದು ಗೇಣು ಜಾಗ ಹೋಗ್ಲಿಕ್ಕೆ ಚಡಪಿಡಿಕೆ ಹೋಗ್ಲಿಕ್ಕೆ ಹೇಳುವುದಿಲ್ಲ. ಅದು ಪ್ರಾಣೋತ್ಕ್ರಮಣ ಆಗುವವರೆಗೂ ಅದು ಏನೋ ದೀರ್ಘವಾದ ಮೈಲುಗಳಷ್ಟು ಉದ್ದ ಬ್ಲ್ಯಾಕ್ ಟನೆಲ್ನಲ್ಲಿ ಹೋಗ್ತಾ ಇದ್ದೇನೆ ಅಂತ ಕಾಣುತ್ತೆ. ಇರೋದು ಇಷ್ಟೇ ಜಾಗ ಹೊರಗೆ ಹೋಗೋದಕ್ಕೆ ಅದು ನಿಧಾನವಾಗಿ ಹೋಗ್ಲಿಕ್ಕಾಗದೆ, ಆದರೆ ಇರುವಲ್ಲದು ಹೋಗವಲ್ಲದು. ಈ ಒದ್ದಾಟದಲ್ಲಿ ಬಹಳ ಹೊತ್ತು ಕತ್ತಲೆಯ ಟನೆಲ್ನಲ್ಲಿ ಪ್ರಯಾಣ ಮಾಡಿದೆ ಅಂತ ಅನೇಕ ಜನ ಮತ್ತೆ ಸಾಯದೆ ಮತ್ತೆ ಪುನಃ ತಿರುಗಿ ಮರಳಿ ಬಂದು ಜೀವಂತ ಆದವರು ಒಂದು 1000 ಜನ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿದ್ದನ್ನು ರೆಕಾರ್ಡ್ ಮಾಡಿದ್ದಾರೆ ವೆಸ್ಟ್ನಲ್ಲಿ. ಆವಾಗಲೂ ಕತ್ತಲ ಪ್ರಯಾಣ. ಮೊದಲು ಯಥಾ ಪ್ರಕಾರ ತಾಯಿಯ ಗರ್ಭದಲ್ಲಿ ಅದು ಕತ್ತಲು. ಅದನ್ನ ತಲವಕಾರ ಬ್ರಾಹ್ಮಣ ತಲವಕಾರ ಶಾಖೆಯಲ್ಲಿ ಹಾಗೆ ಹೇಳ್ತಾರೆ. ಏನು ಅಂದ್ರೆ ಅಂಧಮಿವ ವೈ ತಮೋ ಯದ್ಯೋನಿಹಿ ಅಂತ. ತಾಯಿಯ ಗರ್ಭ ಅಂದ್ರೆ ಅಂಧನ್ ತಮಸ್ಸು. ಅಂಧಮಿವ ವೈ ತಮಃ, ಅದು ಕತ್ತ ಅಂಧನ್ ತಮಸ್ಸದು ಅಂತ. ಅಂಧಮಿವ ವೈ ತಮೋ ಯದ್ಯೋನಿಹಿ, ಅದು ಮೃತಿ, ಹುಟ್ಟುವುದು ಅನ್ನೋದನ್ನು ಸಾಯುವುದು ಅನ್ನುವಾಗ ಆ ಮಾತು ಹೇಳಿದ್ದವರು. ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ತಾಯಿಯ ಬಸ್ಸಿನಲ್ಲಿ ಮಗು ಹೋಗಿ ಸೇರಿತು ಅಂದ್ರೆ ಒಂದು ಜೀವಕ್ಕೆ ಹುಟ್ಟಿ ಬಂತು ಅಂತ ಅಲ್ಲ. ಯತ್ ಪಿತಾ ಯೋನ್ಯಾಂ ರೇತ ಸಿಂಚತಿ ತತ್ ಪ್ರಥಮ ಮ್ರಿಯತೆ ಅಂತ. ತಾಯಿಯ ಹೊಟ್ಟೆಗೆ ಹೋಗಿ ಸತ್ತ ಅಂತ ಹೇಳೋದು ಅವರು ಶಾಸ್ತ್ರದಲ್ಲಿ. ಅದನ್ನು ಹುಟ್ಟು ಅಂತ ಹೇಳೋದಿಲ್ಲ. ಡೆತ್, ಇಟ್ ಈಸ್ ಎ ಕೈಂಡ್ ಆಫ್ ಡೆತ್. ಯಾಕೆಂದ್ರೆ ಸತ್ ಮೇಲೆ ಏನಾಗೋದು? ಕತ್ತಲ ಮನೆ ಅಂಧನ್ ತಮಸ್ಸಿಗೆ ಹೋಗೋದಲ್ವ. ಇದು ತಾಯಿಯ ಬಸರನ್ನು ಅಂಧನ್ ತಮಸ್ಸಿಗೆ ಹೋದಾಗ ಮತ್ತೆ ಸತ್ತಲ್ಲದೆ ಹುಟ್ಟಿದ್ದೇನೋ ಅಂತ ಹೇಳ್ತಾರೆ. ಯತ್ ಪಿತಾ ಯೋನ್ಯಾಂ ರೇತ ಸಿಂಚತಿ ತತ್ ಪ್ರಥಮ ಮ್ರಿಯತೆ ಅಂಧಮಿವ ವೈ ತಮಃ ಯದ್ಯೋನಿಹಿ. ಅದನ್ನ ತಾಯಿಯ ಬಸಿರು ಅನ್ನೋದು ಕತ್ತಲ ಮನೆ. ಅದನ್ನ ಗರ್ಭ ಪ್ರವೇಶ ಮಾಡಿದ ಜೀವ ಅಂದ್ರೆ ಸತ್ತು ಅಂಧನ್ ತಮಸ್ಸಿಗೆ ಹೋದ ಅಂತ. ಅದು ಒಂದು ಸಾವು. ತಾಯಿಯ ಹೊಟ್ಟೆ ಒಳಗೆ ಪ್ರವೇಶ ಮಾಡಿದ್ದು ಒಂದು ಸತ್ತ, ಒಂದೇ ಸತ್ತ. ಆಮೇಲೆ 9 ತಿಂಗಳಾದ್ಮೇಲೆ ಭೂಮಿಗೆ ಬಿದ್ದು ಸತ್ತ. 2ನೇ ಸಾವು. ಭೂಮಿಗೆ ಬೀಳೋದು ಅನ್ನೋದು ನಮಗೆ ಹುಟ್ಟು ಅಂತ ಶಾಸ್ತ್ರ ಹೇಳ್ತಾರೆ. ಅದು ಸಾಯೋದು, ಅದೊಂದು ಸತ್ತ. 2ನೇ ಸತಿ ಭೂಮಿಗೆ ಬಿದ್ದು ಸತ್ತ. ಆಮೇಲೆ 3ನೇ 8 ವರ್ಷ ಆದ್ಮೇಲೆ ಉಪನಯನ ಮಾಡಿ ಸತ್ತ. ಉಪನಯನ ಮಾಡಿ ದ್ವಿಜ ಆದ. ಪುನಃ ಆಮೇಲೆ ಕೊನೆಗೆ ಮ್ರಿಯತೆ ತತ್ ಚತುರ್ಥ ಮ್ರಿಯ, ನಿಜವಾಗಿ ಸತ್ತ, 4ನೇ ಬಾರಿ ಸತ್ತ ಅಂತ. ಮೊದಲು ತಾಯಿಯ ಹೊಟ್ಟೆ ಒಳಗೆ ಹೋಗಿ ಬಿದ್ದು ಸತ್ತ, ಭೂಮಿ ಬಿದ್ದು ಸತ್ತ, ಜನಿವಾರ ಹಾಕೊಂಡು ಸತ್ತ, ಕೊನೆಗೆ ನಿಜವಾಗಿ ಸತ್ತ. ಹೀಗೆ 4ನೇ ಬಾರಿ ಸತ್ತಾಗ ಸುಡ್ತಾರೆ ಅವನನ್ನು. ಅಲ್ಲಿ ತನಕ ಸುಡ್ಲಿಕ್ಕೆ ಆಗುದಿಲ್ಲ. ಸತ್ರು ಹುಟ್ಟುತ್ತಾ ಇರ್ತಾನೆ. ಅವನೊಂದು ಸರ್ವೈವಲ್ ಇದೆ, ದ ಡೆತ್ ವಿತ್ ಸರ್ವೈವಲ್. ಅಲ್ಲಿ ವಿದೌಟ್ ಸರ್ವೈವಲ್ ಡೆತ್. ಅದು 4ನೇ ಬಾರಿ ಸತ್ತ ಅಂತ. ಹೀಗೆ ಆ ಇದು ಯಾವುದಂದ್ರೆ ಗರ್ಭಾಗಾರಂ ಗೃಹಂ ಮಾತು ಅನ್ನೋದಕ್ಕೆ ಈ ಮಾತುಗಳನ್ನು ಹೇಳಿದೆ. ಒಂದು ದೃಷ್ಟಿಯಿಂದ ಅದು ಒಂದು ನರಕ, ಇದು ಒಂದು ನರಕ. ಮೊದಲು ಈ ನರಕದಿಂದ ಬಂದ, ಆ ನರಕಕ್ಕೆ ಹೋದ ಅಂತ. ಎರಡೂ ಬರುವ ಪ್ರಶ್ನೆ ಇಲ್ಲ, ಹೋಗುವ ಪ್ರಶ್ನೆಯೂ ಇಲ್ಲ. ಆಗಬೇಕಾಗಿದ್ರೆ ಅದು ಎಲ್ಲದರಿಂದಲೂ ಕರ್ಷಣೆ ಮಾಡತಕ್ಕಂಥವ. ನರಕದಿಂದಲೂ ನಮ್ಮನ್ನು ಕರ್ಷಣೆ ಮಾಡಬೇಕು, ಗರ್ಭಗೃಹದಿಂದಲೂ ಕರ್ಷಣೆ ಮಾಡಬೇಕು, ಮತ್ತೆ ಅಲ್ಲಿಗೆ ಹೋಗದಂತೆ ನಮ್ಮನ್ನು ಆಕರ್ಷಣೆ ಮಾಡಬೇಕು. ಅಂತಹ ಕೃಷ್ಣ ನಾಮಸ್ಮರಣೆ ಮಾಡಬೇಕು.